ಸುವರ್ಣರು ಇದೀಗ ನಮ್ಮೊಂದಿಗಿಲ್ಲ. ನಿನ್ನೆಗಳ ಸೊಗದೊಂದಿಗೆ ಇವತ್ತು ನಾಳೆಗಳು ರಾಜಿ ಮಾಡಿಕೊಳ್ಳಬೇಕಿದೆ. ಅಂತೆಯೇ ಸ್ಮರಣೆ ನಮ್ಮೆಲ್ಲರದು. ಲಯನ್ಸ್ ಚಂದ್ರಹಾಸ ಸುವರ್ಣರ ಧೀಮಂತ ಚೇತನಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪುಷ್ಪ ನಮನ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೀಜನಲ್ ಸೆಕ್ರೆಟರಿ ಥೋಮಸ್ ಲೂಕೋಸ್ ಬಂದಿದ್ದೀವಿ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ವತಿಯಿಂದ ಇಂದು ಪದಗ್ರಹಣ ಸಮಾರಂಭ ಹಾಗೂ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಹಾಗೂ ವಲಯಾಧ್ಯಕ್ಷರ ಭೇಟಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದಂಥ ಲಯನ್ ಬೆಳಿಂಜೆ ಹರೀಶ್ ಪೂಜಾರಿ ಇವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅಂತೆಯೇ ನಮ್ಮೊಂದಿಗೆ ವಲಯಾಧ್ಯಕ್ಷರಾದಂಥ ಲಯನ್ ಶಾಕಿರ್ ಹುಸೇನ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಂತೀಯ ಕಾರ್ಯದರ್ಶಿಗಳಾದಂಥ ಥಾಮಸ್ ಲೂಕೋಸ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿಕೊಡುವಂಥವರು PMJF ಲಯನ್ ಹರಿಪ್ರಸಾದ್ ರೈ ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರುವಂಥ ಲಯನ್ ಗಿರೀಶ್ ರಾವ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಶೇಷ ವ್ಯಕ್ತಿ ಡಾಕ್ಟರ್ ಪುನೀತ್ ಅವರು ದಂತ ತಜ್ಞರು. ಅವರು ನಮ್ಮ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿಗಳಾದಂಥ ಲಯನ್ ವಿಜಯ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಲಯನ್ TG ಆಚಾರ್ಯ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲ ಲಯನ್ ಬಂಧುಗಳಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನಮ್ಮ ಕಾರ್ಕಳಕ್ಕೆ ಕೀರ್ತಿದಂಥ ವಿದ್ಯಾರ್ಥಿನಿಯರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ KMC ರಾಟರಿ ಹಾಸ್ಪಿಟಲ್ನ PR ಅಶ್ಲನ್ ಅಲ್ಮೇಡ ಹಾಗೂ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ನಾನು ಈ ಸ್ವಾಗತ ಕಾರ್ಯಕ್ರಮವನ್ನು ಅಭಿನಯಿಸ್ತೇನೆ. ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಪ್ರಸ್ತಾವನೆ. ಇವತ್ತು ನಮ್ಮ ಪ್ರಸ್ತಾವನೆಯನ್ನು ನಮ್ಮ ಹಿರಿಯ ಸದಸ್ಯರಾದ ನಿತ್ಯಾನಂದ ಪೈ ಅವರು ಮಾಡಬೇಕಿತ್ತು. ಕಾರಣಾಂತರಗಳಿಂದ ಅವರಿಗೆ ಉಪಸ್ಥಿತರಾಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಪ್ರಸ್ತಾವನೆಯ ಬಗ್ಗೆ ಹೇಳುವುದಾದರೆ, ನಮ್ಮ ಕಾರ್ಕಳ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ 21-22ರಲ್ಲಿ ನಮ್ಮ ಸ್ಥಾಪನೆಯಾದದ್ದು. 21-22ರಲ್ಲಿ ಇದರ ಸಂಸ್ಥಾಪಕರು ನಮ್ಮ ಚಂದ್ರಹಾಸ ಸುವರ್ಣರು. ನಿರಂತರವಾಗಿ ಪ್ರಪ್ರಥಮವಾಗಿ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ಈಗಿನ ಅಧ್ಯಕ್ಷರೇ ವಹಿಸಿಕೊಂಡಿದ್ದರು. ನಂತರ 1 ವರ್ಷ ಪ್ರವೀಣ್ ಸುವರ್ಣ ಅವರು ವಹಿಸಿಕೊಂಡಿದ್ದರು. ನಂತರ ಪುನಃ ಇದೀಗ ಅಧ್ಯಕ್ಷರಾಗಿ ಜ್ಯೋತಿ ರಮೇಶ್ ಅವರೇ ಇದ್ದಾರೆ. ಈ ವರ್ಷ ಕೂಡ ಅವರೇ ವಹಿಸಲಿದ್ದಾರೆ. ಅನೇಕ ಚಟುವಟಿಕೆಗಳನ್ನು ಮಾಡುತ್ತಾ ಸಾಗಿ ಬಂದಂತಹ ಈ 4 ವರ್ಷಗಳಲ್ಲಿ ನಮ್ಮ ಕಾರ್ಕಳ ಸಿಟಿ ತಮ್ಮದೇ ಆದಂತಹ ಹೆಜ್ಜೆಗಳನ್ನಿಡ್ತಾ ಬಂದಿದೆ. ಅದು ಆರೋಗ್ಯ ಕ್ಷೇತ್ರವಿರ್ಬೋದು, ಶೈಕ್ಷಣಿಕವಿರ್ಬೋದು, ಇನ್ನಿತರ ಕ್ರೀಡೆಗಳಿರ್ಬೋದು, ಮತ್ತು ಕೆಲವು ಕೆಲಸಗಳನ್ನು ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿಕೊಂಡು ಮಾಡುತ್ತಾ ಬಂದಿದೆ. ನಮ್ಮ ಸಣ್ಣ ಲಯನ್ಸ್ ಕ್ಲಬ್, ಹಾಗಾಗಿ ಅದನ್ನು ಅಧ್ಯಕ್ಷರು ಎಲ್ಲರನ್ನು ಹೊಂದಿಕೊಳ್ಳುತ್ತಾ ಎಲ್ಲರಲ್ಲಿ ಒಂದು ಸಮಾಜ ಸೇವೆಯ ಭಾವವನ್ನು ಮೂಡಿಸುತ್ತಾ ಈವರೆಗೆ ನಡೆದು ಬಂತು. ಇದೀಗ 2024-25ರ ಪದಗ್ರಹಣವನ್ನು ನಾವು ನಡೆಸಲಿದ್ದೇವೆ. ಹಾಗಾಗಿ ಇದನ್ನು ನಡೆಸಿಕೊಳ್ಳಲಿದ್ದಾರೆ
PNJH ಹರಿಪ್ರಸಾದ್ ರೈ ಅವರ ಪರಿಚಯವನ್ನು ಓದಲಿದ್ದಾರೆ ನಮ್ಮ ಸದಸ್ಯರು ಲಯನ್ ಯೋಗೀಶ್ ನಾಯಕ್. Hariprasad Rai, LCIF Coordinator 317C, born in Velipadi Rai family of Puttur, Dakshin Kannada district. Parents are agriculturists. Early education were at Saint Philomena College, Puttur. Done Masters in Public Health and PhD from Mysore University. Joined Lionism in 2006 as Charter President of Mudeshwara Lions Club of Goan Lions District. Served in different positions of Lions Club, including District Leo Coordinator and Region Chairperson. Nominated as LCIF District Chief Coordinator for present Lionistic year. By profession, working as a professor in Public Health at Fortune College of Health Sciences, Brahmavara, Udupi. Established and working as Chairman for HPR Group of Institutions at Manipal and various districts of Karnataka, which are offering various levels of nursing and paramedical courses. Serving as Vice President of Udupi District Athletics Association and as a patron member of Indian Red Cross. Served as District Director of Udupi Chamber of Commerce and Industry. Now married to Vijeta Rai of Hebri Biru family and blessed with one daughter, Anika Rai. Thank you. ಇದೀಗ ಪದಗ್ರಹಣದ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ ನಮ್ಮ LCIF ಹರಿಪ್ರಸಾದ್ ರೈ ಇವರು. All the guests on the days and off the days. I will complete my installation program within 10 minutes. I request all of you to maintain silence and patience. Just I will complete within 10 minutes. ಎಲ್ಲೋ 1000 ಕಿಲೋಮೀಟರ್ಗಳ ದೂರದ ಅಮೆರಿಕದಲ್ಲಿ 100 ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ಲಯನ್ಸ್ ಕ್ಲಬ್ ಅನ್ನು ಈ ಹಳ್ಳಿಯಲ್ಲಿ ಇಂಥ ಕಾರ್ಕಳದಲ್ಲಿ ನೀವು ಈ ವಿಜೃಂಭಣೆಯಿಂದ ಉತ್ಸಾಹದಿಂದ ಏನೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀರಂತಾದರೆ ಲಯನ್ಸ್ ಕ್ಲಬ್ಬಿನ ಮೂಲ ಸಿದ್ಧಾಂತ, ದಿ ಶಿಸ್ತು, ದಿ ಪ್ರೊಸೀಜರ್ಸ್, ಗೈಡ್ಲೈನ್ಸ್ ಅಷ್ಟು ಸ್ಟ್ರಾಂಗ್ ಇದೆ. ವಿಶ್ವದ 210 ದೇಶಗಳಲ್ಲಿ 48,000 ಇನ್ಕ್ಲೂಡಿಂಗ್ ದಿಸ್ ಕಾರ್ಕಳ ಸಿಟಿ ಸೇರಿ 48,000 ಲಯನ್ಸ್ ಕ್ಲಬ್ಗಳಿವೆ. ಸಾಧಾರಣ 14 ಲಕ್ಷ ಲಯನ್ಸ್ಗಳಿದ್ದಾರೆ. ಯಾವುದೇ ದೇಶದಲ್ಲಿ ನೆರೆ ಇರಲಿ, ಬರ ಇರಲಿ, ಭೂಕಂಪ ಇರಲಿ, ಫಸ್ಟ್ ಅಲ್ಲಿ ಹೋಗುವಂಥ ಸಂಸ್ಥೆ ಅಂದರೆ ಲಯನ್ಸ್ ಇಂಟರ್ನ್ಯಾಷನಲ್. ಮೊನ್ನೆ ಉಡುಪಿಗೆ ಮಳೆ ಬಂದಾಗ ಜಸ್ಟ್ ಮೀಡಿಯಾದ ನ್ಯೂಸ್ ಮತ್ತು ಪೇಪರ್ ನ್ಯೂಸ್ ನೋಡಿಕೊಂಡು $10,000 ಅನ್ನು ನಮಗೆ ಲಯನ್ಸ್ ಇಂಟರ್ನ್ಯಾಷನಲ್ ಕಳಿಸಿಕೊಟ್ಟಿದೆ. ಸೊ ಇಂಥ ಮಾನವರ ಸೇವೆ ಈಗ ಯಾವುದೇ ಹಳ್ಳಿಯಲ್ಲಿ ಮಹಿಳಾ ಮಂಡಲ, ಯುವಕ ಮಂಡಲಗಳು ಬರ್ತವೆ ಹೋಗ್ತವೆ. ಲಯನ್ಸ್ ಕ್ಲಬ್ ಹಾಗೆ ಆ ಥರ ಅಲ್ಲ. 150 ವರ್ಷದಿಂದ ಇನ್ನೂ ಮುಂದುವರಿತಾನೆ ಇದೆ. ಸೊ ನಮಗಾದಷ್ಟು ಈಗ ಒಬ್ಬರಿಗೆ ಸಹಾಯ ಮಾಡೋದು ತುಂಬ ಕಷ್ಟ. ಯು ಕಾಂಟ್ ವರ್ಕ್ ಅಲೋನ್ ಫಾರ್ ಸೊಸೈಟಿ. ಇಫ್ ಯು ಆರ್ ಇನ್ ಗ್ರೂಪ್ ಯು ಕ್ಯಾನ್ ಹೆಲ್ಪ್ ಈಸಿಲಿ. ಸೊ ನಮ್ಮ ಮೂಲ ಸಿದ್ಧಾಂತನೂ ಅದೇ, ಹೆಲ್ಪ್ ದಿ ಪೀಪಲ್, ಹೆಲ್ಪ್ ದಿ ನೇಷನ್, ಮೇಕ್ ದಿಸ್ ವರ್ಲ್ಡ್ ಹೆಲ್ದಿಯರ್ ಆ್ಯಂಡ್ ಹ್ಯಾಪಿಯರ್. ಇಷ್ಟು ಹೇಳಿ I will go to my installation program. I will call one by one. Please you come and stand here. Now I will call Lion Tamer Gopalanchan. ಇಲ್ಲಿ ಬನ್ನಿ ಸರ್. You are the custodian of the properties belongs to the Lions Club of Karkala city. ಇಲ್ಲಿ ಇಂಥ ಗ್ಯಾಂಗ್ ಇರಲಿ, ಗೌಲ್ ಇರಲಿ, ಬುಕ್ಸ್ ಇರಲಿ, ಮೀಟಿಂಗ್ ಬುಕ್ಸ್ ಇರಲಿ, ನ್ಯೂಸ್ ಬುಕ್ಸ್ ಇರಲಿ, ಏನೆಲ್ಲ ವಸ್ತುಗಳಿದ್ದಾವೆ, ಏನೆಲ್ಲ ಬುಕ್ಸ್ ರೆಕಾರ್ಡ್ಸ್ಗಳಿದ್ದಾವೆ, ಐಟಮ್ಸ್ಗಳಿದ್ದಾವೆ, ನೀವು ಒಂದು ಇನ್ವೆಂಟ್ರಿ ಅದರ ಒಂದು ಲಿಸ್ಟ್ ಅದನ್ನು ಮೇಂಟೈನ್ ಮಾಡಿಕೊಂಡು ಈ ಶುಡ್ ಬಿ ಕಸ್ಟೋಡಿಯನ್, ಅದನ್ನೆಲ್ಲ ಪ್ರಾಪರ್ಟಿಗಳನ್ನು ಕಸ್ಟೋಡಿಯನ್ ಆಗಿ ನೀವು ಆ್ಯಕ್ಟ್ ಮಾಡಬೇಕಾಗ್ತದೆ. ವಿಲ್ ಯು ಡೂ? ಎಸ್. ನಾವು ವಿಲ್ ಕಾಲ್ ಟೇಲ್ ಮಿಸ್ಟರ್ ಗಂಗಾಧರ ಪಣಿಯೂರು. ಎಸ್. ಯಾವುದೇ ಸಂಘ ಸಂಸ್ಥೆ ಆದಾಗ ಅಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪ, ರಾಜಕೀಯ ವೈರಾಗ್ಯಗಳು ಇರುವುದು ಸಾಮಾನ್ಯ. ಯು ನೋ ನೀಡ್ ಟು ಕ್ರ್ಯಾಕ್ ಆಲ್ವೇಸ್ ಜೋಕ್ಸ್. ನೀವು ತಮಾಷೆಯಲ್ಲಿಯೇ ಇದನ್ನು ಕಾಮಿಡಿ ಥರ ಮಾಡ್ಬೇಕಂತ ಏನಿಲ್ಲ. ಮೆಂಬರ್ಸ್, ಇನ್ ಬಿಟ್ವೀನ್ ಮೆಂಬರ್ಸ್ ಏನಾದ್ರು ಮನಸ್ತಾಪಗಳು ಬಂದರೆ, ಸಮಸ್ಯೆಗಳು ಬಂದರೆ, ವೈರಾಗ್ಯಗಳು ಬಂದರೆ, ಚಿಕ್ಕ ಪುಟ್ಟ ಪಾಲಿಟಿಕ್ಸ್ ಇದ್ದರೆ ನೀವು ಅದನ್ನು ಸಾಲ್ವ್ ಮಾಡಿಕೊಂಡು ಯು ಶುಡ್ ಮೇಂಟೈನ್ ದಿ ಪೀಸ್ ಆ್ಯಂಡ್ ಹಾರ್ಮೋನಿ ಬಿಟ್ವೀನ್ ದಿ ಮೆಂಬರ್ಸ್.
ಅದು ನಿಮ್ಮ ಡ್ಯೂಟಿ ಆಗಿರ್ತದೆ. ವಿಲ್ ಯು ಡೂ? ಎಸ್. Now I will call Sri Sai Ram, Membership Committee Chairman, Nityananda Pai, Club Guiding Officer. Now I will call board members, Vinay Hegde, Sushma Kevu, Prasanna Kukundu, Sushma Bhav. Lions Club ಗೆ ತಮ್ಮದೇ ಆದ there are protocols and procedures. ಅಧ್ಯಕ್ಷರಾಗಿ ನೀವು ಲಯನ್ಸ್ ಇಂಟರ್ನ್ಯಾಷನಲ್ನ ಮೂಲ ತತ್ವಗಳನ್ನು ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಅದು ಪ್ರೊಸೀಜರ್ಸ್ ಪ್ರೋಟೋಕಾಲ್ಸ್ ಏನಿದೆ ಅರ್ಥ ಮಾಡಿಕೊಂಡು BOD ಸಭೆಯಲ್ಲಿ ನೀವು ಅಧ್ಯಕ್ಷರಿಗೆ ನಿಮ್ಮಿಂದಾದಂಥ ಸಹಾಯ ಅಡ್ವೈಸ್ಗಳನ್ನು ಕೊಡಬೇಕಾಗ್ತದೆ. ನಿಮ್ಮ ಅಭಿಪ್ರಾಯ ಪಡೆದು ಅಧ್ಯಕ್ಷರು ಅವ್ರ ಕಾರ್ಯಕ್ರಮ ಏನಿದೆ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ವಿಲ್ ಯು ಡೂ? ಎಸ್. ನೌ ಐ ವಿಲ್ ಕಾಲ್ ಜಾಯಿಂಟ್ ಟ್ರೆಸರರ್ ಯೋಗೇಶ್ ನಾಯಕ್ ಆ್ಯಂಡ್ ಟ್ರೆಸರರ್ TK ರಘುವಿ. ಯಾವುದೇ ಸಂಸ್ಥೆಗೆ ಲೆಕ್ಕಪತ್ರ ನಿಮ್ಗೆ ಗೊತ್ತಿರ್ತದೆ. ಲೆಕ್ಕಪತ್ರ ತುಂಬ ಮುಖ್ಯವಾಗಿರ್ತದೆ. ಎಷ್ಟು ಹಣ ಬಂತು, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಶುಡ್ ಮೇಂಟೈನ್ ಎವರಿ ಡೀಟೇಲ್ಸ್ ಆಫ್ ಆಲ್ ಇನ್ಕಮ್ಸ್. ಅದು ಫೀಸ್ ಇರಲಿ, ಡೊನೇಷನ್ ಇರಲಿ, ಏನು ಬಂದಿದೆ ಅಥವಾ ಗ್ರ್ಯಾಂಟ್ ಇರಲಿ, ಯು ಶುಡ್ ಮೇಂಟೈನ್ ದಿ ಡಿಸಿಪ್ಲಿನ್ ಆ್ಯಂಡ್ ಇನ್ ಅಕೌಂಟ್ಸ್. ಬಂದಂಥ ಖರ್ಚುಗಳನ್ನು ನೀಟಾಗಿ ಲೆಕ್ಕ ಇಟ್ಕೊಂಡು BOD ಮಂಡಳಿಗೆ, ಅಧ್ಯಕ್ಷರಿಗೆ, ಜಿಲ್ಲಾ ಆಫೀಸಿಗೆ ಅವ್ರು ಕೇಳಿದಾಗ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ನಾನು ವರ್ಷಕ್ಕೊಮ್ಮೆ ಅದನ್ನು ಆಡಿಟ್ ಹತ್ರ ಆಡಿಟ್ ಮಾಡಿಸಿ ಯು ಶುಡ್ ಸಬ್ಮಿಟ್ ಇನ್ AGM ಆಲ್ಸೋ. ಸೊ ವಿಲ್ ಯು ಡೂ ಇಟ್? ಎಸ್. Now I will call Joint Secretary Shalini and Secretary Raghunath KS. You both are the administrative head. ನಿಮ್ಮನ್ನು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಂತ ಹೇಳ್ತಾರೆ. ಇಲ್ಲಿ ಆಫೀಸ್ ಸೆಕ್ರೆಟರಿ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದಿ ಲಯನ್ಸ್ ಕ್ಲಬ್ ಆಫ್ ಕಾರ್ಕಳ ಸಿಟಿ. ಪ್ರತಿ ಮೀಟಿಂಗ್ಗೆ ಯು ಶುಡ್ ಪ್ರಿಪೇರ್ ದ ಅಜೆಂಡಾ, ಯು ಶುಡ್ ಇನ್ವೈಟ್ ಆಲ್ ಮೆಂಬರ್ಸ್ ಟು ದಿ ಮೀಟಿಂಗ್. ಮೀಟಿಂಗ್ ನಡಾವಳಿ ಏನಿದೆ, ಮೀಟಿಂಗ್ ಪ್ರೊಸೀಜರ್, ಚಿಕ್ಕ ಮೀಟಿಂಗ್, ದೊಡ್ಡ ಮೀಟಿಂಗ್ ಇರಲಿ, AGM ಇರಲಿ, ಬೋರ್ಡ್ ಮೀಟಿಂಗ್ ಇರಲಿ, ಪ್ರಿಪೇರ್ಡ್ ಎಜೆಂಡಾ ಆ್ಯಂಡ್ ಪ್ರೊಸೀಡಿಂಗ್ಸ್ ಏನೆಲ್ಲ ಆಯಿತು, ಏನು ಅಡ್ವೈಸ್ ಬಂತು, ಡಿಸಿಷನ್ ತಗೊಂಡ್ರೆ ಅದು ನೀವೆಲ್ಲ ಬುಕ್ಕಲ್ಲಿ ಬರೆಯೋದು. DG ಬಂದಾಗ ಅಥವಾ RCಗಳು ಬಂದಾಗ, ZC ಬಂದಾಗ ಯು ಶುಡ್ ಶೋ ದಟ್ ಬುಕ್ ಟು ಹಿಮ್. ಕೀಪ್ ಆಲ್ ರೆಕಾರ್ಡ್ಸ್. ಎಷ್ಟು ಮೀಟಿಂಗ್ ಆಯಿತು, ಯಾರೆಲ್ಲ ಬಂದಿದ್ರು, ದೆನ್ ಏನು ಸರ್ವಿಸ್ ಆಕ್ಟಿವಿಟೀಸ್, ಯು ಶುಡ್ ಕೀಪ್ ಆನ್ ರಿಪೋರ್ಟಿಂಗ್ ಸರ್ವಿಸ್ ಆಕ್ಟಿವಿಟೀಸ್ ಟು ದಿ ಡಿಸ್ಟ್ರಿಕ್ಟ್ ಆಫೀಸ್. ಒಂದು ಬುಕ್ ಮೇಂಟೈನ್ ಮಾಡಿ, ಯಾವ ಡೇಟಲ್ಲಿ ಎಲ್ಲಿ ಏನು ಮಾಡಿದಿರಿ, ಎಷ್ಟು ಹಣ ಖರ್ಚಾಯಿತು, ಎಷ್ಟು ಮೆಂಬರ್ಸ್ ಬಂದಿದ್ದರು, ಎಷ್ಟು ಬೆನಿಫಿಷಿಯರಿ ಇದ್ದರು, ಹೆಲ್ತ್ ಕ್ಯಾಂಪ್ ಇರಲಿ, ಅದೆಲ್ಲ ನೀವು ಎಲ್ಲವನ್ನ ಮೇಂಟೈನ್ ಮಾಡಿಕೊಂಡು ಯು ಶುಡ್ ಗಿವ್ ರಿಪೋರ್ಟ್. ಅದೇ ಥರ ಸ್ಕೂಲಿಗೆ PST ಸ್ಕೂಲಿಂಗಲ್ಲಿ ಇರ್ತವೆ, ಸೆಮಿನಾರ್ ಇರ್ತವೆ, ಝೋನ್ ಸೋಷಿಯಲ್ ಇರ್ತದೆ, ರೀಜನ್ ಮೀಟ್ ಇರ್ತದೆ. ಎಲ್ಲ ರೀಜನ್ ಮೀಟಿಂಗ್ಗಳಿಗೆ, ಝೋನ್ ಸೋಷಿಯಲ್ಗಳಿಗೆ, ಝೋನ್ ಮೀಟಿಂಗ್ಗಳಿಗೆ ಯು ಶುಡ್ ಅಟೆಂಡ್ ವಿತ್ ಯುವರ್ ರೆಕಾರ್ಡ್ಸ್. ಇಷ್ಟೆಲ್ಲ ಮಾಡ್ತಿರಲ್ಲ? ಎಸ್. ನಾವು ಜ್ಯೋತಿ ರಮೇಶ್. ಆಚಾರ್ಯರಿಗೆ ಗೊತ್ತಿದೆ, ಯಾವುದೇ ಕ್ಲಬ್ಬಲ್ಲಿ ಮುಂದೆ ಬನ್ನಿ ಮೇಡಮ್, ನನ್ನ ಮುಖ ನೋಡ್ಬೇಕು, ನಿಮ್ಮ ಮುಖದಲ್ಲಿ ಇಷ್ಟೇ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಆಚಾರ್ಯರಿಗೆ ಗೊತ್ತಿದೆ, ಯಾವುದೇ ಕ್ಲಬ್ಬಲ್ಲಿ ಅಧ್ಯಕ್ಷರು ರಿಪೀಟ್ ಆಗಬಾರ್ದು. ಒಂದು ಹೆಲ್ತಿ ಕ್ಲಬ್ ಅಂತ ಹೇಳ್ತೇವೆ ನಾವು, ಹೆಲ್ತಿ ಕ್ಲಬ್ಬಲ್ಲಿ PSTಗಳು ರಿಪೀಟ್ ಆಗಬಾರ್ದು. ನೀವು ಈ ವರ್ಷ ಆಯ್ತು, ಈಗ ರಿಪೀಟ್ ಆಗಿದ್ದೀರಿ, ಬಟ್ ಬರೋ ವರ್ಷಕ್ಕೆ ಇದ್ದರೆ ಒಬ್ಬರನ್ನು ನೀವು ರೆಡಿ ಮಾಡಬೇಕು. ಯು ಶುಡ್ ಅಪಾಯಿಂಟ್ ಹಿಮ್ ಆಸ್ ಎ ಫಸ್ಟ್ VP. ಫಸ್ಟ್ ಆಗಿದೆ, ಅವರು ಯಾರಿದ್ದಾರೆ? ಫಸ್ಟ್ VP ಅವರು ಇದ್ದಾರೆ. ಸೊ ನೀವೇನು ಮಾಡಬೇಕು ಅಂತ ಫಸ್ಟ್ VP ಅನ್ನು ಈಗಾಗಲೇ ರೆಡಿ ಮಾಡ್ಕೋಬೇಕು. ಯು ಶುಡ್ ಟ್ರೈನ್ ಟೀಮ್. ಅಧ್ಯಕ್ಷರಾದರೆ ನಿಮ್ಗೆ ಗೊತ್ತಿದೆ, ನೀವು ಎಲ್ಲದೂ ಜವಾಬ್ದಾರಿ ಇರ್ತೀರಿ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸರ್ವಿಸ್ ಇವರು ಹೆಡ್ ಕೊಡ್ತಾರೆ. ನಿಮ್ಮಿಂದಾದಂಥ ಸರ್ವಿಸ್ ಆ್ಯಕ್ಟಿವ್ಗಳನ್ನು ಮಾಡಿ ಈ ಕಾರ್ಕಳ ಸಿಟಿಗೆ ಒಳ್ಳೆ ಹೆಸರು ಬರೋಗೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ಟಾಪ್ ಬರೋಂಗೆ ಮಾಡಬೇಕು. ಸೊ ನಿಮ್ಗೆ ಈಗಲೇ ಅನುಭವ ಇದೆ. ಸೊ ಇನ್ನೊಂದು ವರ್ಷಕ್ಕೆ ಆ್ಯಂಡ್ ಯು ಶುಡ್ ಪ್ರಿಪೇರ್, ಯು ಶುಡ್ ಅಚೀವ್ ನಿಮ್ಮ 20 ಮೆಂಬರ್ಸ್, 20 ಮೆಂಬರ್ಗಳು ಇರಲೇಬೇಕು. ಮತ್ತು ವಾರಕ್ಕೆ ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಮಾಡಬೇಕು, ವಾರಕ್ಕೆ 2 ಮೀಟಿಂಗ್ಗಳನ್ನು ಮಾಡಬೇಕು, BOD ಮಾಡಬೇಕು. ಅದು ಮೆಂಬರ್ಸ್ ಬರದೇ ಇರಲಿ, ಯು ಶುಡ್ ಮೇಂಟೈನ್ ದಿ ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ ಮಾಡ್ತಿರಬೇಕು. ಶುಡ್ ಅಟೆಂಡ್ ಅವರ್ ಝೋನ್ ಸೋಷಿಯಲ್ಸ್, ರೀಜನ್ ಮೀಟ್ಸ್, PST ಸೆಮಿನಾರ್ಸ್. ಜಿಲ್ಲೆಗೆ ಏನು ಕಾರ್ಯಕ್ರಮ ಇದೆ ಯು ಶುಡ್ ಅಟೆಂಡ್ ಆ್ಯಂಡ್ ನೋಡಿ, ಟ್ರೈ ಮಾಡಿ. ನೀವು ಕಾರ್ಕಳ ಸಿಟಿ ಒಂದು ಉತ್ತಮ ಕ್ಲಬ್ ಆಗಿ ಬರುವಾಗಿ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತೀರಲ್ಲ? ಎಸ್. ನಾವು ವುಡ್ ಲೈಕ್ ಕಾಲ್ ನ್ಯೂ ಸೆಕ್ರೆಟರಿ ಟು ದಿ ಡೈಸ್. ಬ್ಯಾಲೆನ್ಸ್ ಯು ಕ್ಯಾನ್ ಗೋ ಬ್ಯಾಕ್. ನೀವು ಹೋಗ್ಬೋದು, ಅವರು ಹೊಸ ಸೆಕ್ರೆಟರಿ ಬನ್ನಿ. ವೈಸ್ ಪ್ರೆಸಿಡೆಂಟ್ಸ್ ನಿಮ್ಮೊಟ್ಟಿಗೆ. ಎಸ್, ಅದೇ ನಾನು ಹೇಳಿದ್ದು. ಇವರಿಗೆ ನಾನು ಹೇಳಿದ್ರೆ ಅದು ನಿಮ್ಗೆ ಅನ್ವಯ ಆಗ್ತದೆ. ಒಂದು ವರ್ಷ ನೀವು ಅವರೊಟ್ಟಿಗೆ ಇದ್ದೀರಿ, ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರ ಅಡ್ವೈಸ್ ತಗೊಳ್ಳಿ. ಬಿ ಪ್ರಿಪೇರ್. ನೀವು ನೆಕ್ಸ್ಟ್ ನಿಮ್ಮ ಟೈಮ್ ಬಂದಾಗ ನೀವು ಬೇಡ ಅಂತ ಹೇಳ್ಬಾರ್ದು. ಅದು ದೊಡ್ಡ ಸಮಸ್ಯೆ ನಮ್ಮ ಲಯನ್ಸಲ್ಲಿ. PG ಆಚಾರ್ಯ ಗೊತ್ತಿದೆ. ನೀವು 1 ವರ್ಷ ನೀವು ಫಸ್ಟ್ VP ಆಗಿ ನೀವು ವರ್ಕ್ ಮಾಡ್ತೀರಿ, ಎಲ್ಲ ಪೊಸಿಷನ್ ಎಂಜಾಯ್ ಮಾಡ್ತೀರಿ, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀರಿ. ನಿಮ್ಮ ಟೈಮ್ ಬಂದಾಗ ನನಗೆ ಬೇಡ ಅಂತ ಹೇಳ್ಬಾರ್ದು ನೀವು. ಯು ಶುಡ್ ಬಿ ಪ್ರಿಪೇರ್ ರೆಡಿ ಫಾರ್ ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್ ಪೋಸ್ಟ್. ಸೊ ವಿಲ್ ಯು ಡೂ ಇಟ್?
Yes, okay. I request all of you to settle down. Yeah, please settle down. ನೀವು ಕೂತ್ಕೊಳ್ಳಿ. By this, I will officially announce that the office bearers for the year 24-25 for the Lions Club Karkala City is officially installed now, and I wish them all the best and enjoy this evening. ಹೀಗೆ ನೂತನ ಸದಸ್ಯರಾಗಿ ಸೇರ್ಪಡೆಗೊಳ್ಳುತ್ತಿರುವರು ಧೀರಜ್ ಕೆ.ಜೆ. ಕಾರ್ಕಳ. ಇವರು ಅಭ್ಯುದಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಾಟ್ಪಾಲು ಸೋಮೇಶ್ವರದ ನಿಹಾಲ್ ಶೆಟ್ಟಿ ಜಕನ್ಮಕ್ಕಿ, ಇವರು ಕೂಡ ಮಂಗಳೂರಿನಲ್ಲಿ IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಮಹಿಳಾ ಮಂಡಲ, ಯುವಕ ಮಂಡಲ ಮತ್ತು ಲಯನ್ಸ್ಗೆ ತುಂಬ ವ್ಯತ್ಯಾಸ ಇದೆ. ಎಲ್ಲೋ ಒಂದು 1000 ಕಿಲೋಮೀಟರ್ಗಳ ದೂರ 100 ವರ್ಷಗಳ ಹಿಂದೆ ಅಮೆರಿಕ ದೇಶದಲ್ಲಿ ಸ್ಥಾಪನೆ ಅಂತ ಲಯನ್ಸ್ ಕ್ಲಬ್ ಈ ಕಾರ್ಕಳದಲ್ಲಿ ಇಷ್ಟು ವಿಜೃಂಭಣೆಯಿಂದ ಉತ್ಸಾಹದಿಂದ ಮುಂದುವರಿತಿದೆ ಅಂತಾದರೆ ಅದರದ್ದು ಮೂಲ ಸಿದ್ಧಾಂತ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಅರ್ಥ. ನಾವು ಸಾಧಾರಣ 14 lakhs ಮೆಂಬರ್ಸ್ ಇದ್ದ ವಿಶ್ವದಾದ್ಯಂತ ಯಾವುದೇ ದೇಶಕ್ಕೆ ಹೋಗಿ, ಇನ್ಕ್ಲೂಡಿಂಗ್ ಪಟ್ಟಾಯ, ಥೈಲ್ಯಾಂಡ್ ಹಿಡಿದು ಯಾವುದೇ ದೇಶಕ್ಕೆ ಹೋಗಿ ನೀವು ಯು ಕ್ಯಾನ್ ಸಿ ಎ ಲಯನ್ಸ್ ಕ್ಲಬ್ ಆ್ಯಂಡ್ ಲಯನ್ ಮೆಂಬರ್ಸ್ ತುಂಬ ಸೇವೆ ಮಾಡ್ತಾರೆ. ಹಾವಳಿ ಯಾವುದೇ ಭೂಕಂಪ ಇರಲಿ, ನೆರೆ ಇರಲಿ, ಬರ ಇರಲಿ, ಲಯನ್ಸ್ ಕ್ಲಬ್ಗಳು ತುಂಬ ಸಹಾಯ ಮಾಡ್ತಾರೆ. ಅದರ ಒಂದು ಅಂಶವನ್ನು ನೀವು ಶುಡ್ ಮುಂದುವರಿಸ್ಕೊಂಡು ಹೋಗ್ಬೇಕು. ನೀವು ನಿಮ್ಮ ಈ ಒಂದು ಸಮಾಜದ ಕಟ್ಟ ಕಡೆಯ ಬಡ ವ್ಯಕ್ತಿಗೆ, ಬಡ ವಿದ್ಯಾರ್ಥಿಗೆ ನಮ್ಮಿಂದಾದಂಥ ಸಹಾಯ ಒಬ್ಬರು ಮಾಡೋದು ಕಷ್ಟ, ಒಂದು ಗುಂಪಾಗಿ ಮಾಡೋದು ತುಂಬ ಸುಲಭ ಇದೆ. ನೀವು ಲಯನ್ಸ್ ಮೂಲ ಸಿದ್ಧಾಂತ ಅರ್ಥ ಮಾಡಿಕೊಂಡು ಎಲ್ಲರೊಟ್ಟಿಗೆ ಮುಂದಾಗಿ ಮುಂದಿನ ಬರೋ ಟೈಮಲ್ಲಿ ಅಧ್ಯಕ್ಷರಾಗಲಿಕ್ಕೆ ಕಳೆದ ವರ್ಷ ನೀವು ಅನುಭವವನ್ನು ಪಡೆಯಬೇಕಾಗ್ತದೆ. ಮತ್ತು ನಮ್ಮ ಲಯನ್ಸ್ ಕ್ಲಬ್ ಟು ಜಾಯಿನ್ ದಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಯು ಶುಡ್ ಟೇಕ್ ಎ ಒಂದು ಓತ್ ಅಂತ ಇದೆ. ನಾನು ನನಗೆ ನಿಮಗೆ ಓದಿ ಹೇಳ್ತೇನೆ. ನೀವು ಓದ್ ತಗೊಂಡು ದೆನ್ ಯು ಕ್ಯಾನ್ ಜಾಯಿನ್ ಎಸ್ ಟು ದಿ ಲಯನ್ಸ್ ಕ್ಲಬ್ ಆಫ್ ಕಾರ್ಕಳ ಸಿಟಿ. ಹೇಳಿ, ಐ ಡೂ hereby accept membership of the Lions Club Karkala City, knowing that such membership encourages me to participate in all meetings and functions of the club to the best of my ability. I will abide by the Lions Code of Ethics and contribute my share to the programs of my club, my district and Lions Club International. Okay, welcome to Lions family. And Acharya, come over pin ಹಾಕಬೇಕಾಗಿದೆ ಬಟ್ So by here, I have officially declared that Dhiraj K.J. and Nihal Shetty, they inducted to the Lions Club of Karkala City as a new members. I wish them all the best. Thank you and enjoy the evening. ಹಾಗೆ ನೂತನ ಸದಸ್ಯರ ಪ್ರಮಾಣ ವಚನವನ್ನು ಮಾಡಿಕೊಟ್ಟಂತಹ ಲಯನ್ ಹರಿಪ್ರಸಾದ್ ರೈ ಅವರಿಗೆ ನಮನಗಳು. ಇದೀಗ ಸೇವಾ ಕಾರ್ಯಕ್ರಮ SSLC ಪಾಸಾದ ವಿದ್ಯಾರ್ಥಿಗಳಿಗೆ 2024ರಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಒಂದು ಗೌರವಾರ್ಪಣೆ. ನಾನು ಹೆಸರು ಹೇಳ್ತೀನಿ, ಆ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬಂದು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಡ್ತೇವೆ. ಸಮೀಕ್ಷಾ ಮೈ from KMES ಹೈಸ್ಕೂಲ್,
96.48%. ಸಾಂಸ್ಕೃತಿಕ ಶೈಕ್ಷಣಿಕ ಮನಸ್ಸುಗಳಿಗೆ ಕಂದೀಲು ಹಿಡಿಯುತ್ತಾ ಬಂದಂತಹ ನಮ್ಮ ಲಯನ್ಸ್ ಕ್ಲಬ್ಬು ಇದೀಗ ಸೇವಾ ಕಾರ್ಯಕ್ರಮದಲ್ಲಿ 2ನೇ ವಿದ್ಯಾರ್ಥಿ ಸಿಂಚನ KMES ವಿದ್ಯಾಸಂಸ್ಥೆ 96.32% ಗಳಿಸಿದ್ದಾರೆ. ನಿಮ್ಮ ಮುಂದಿನ ಭವಿಷ್ಯ ಇದಕ್ಕಿಂತಲೂ ಉಜ್ವಲವಾಗಲೆಂಬ ಹಾರೈಕೆಯಾಗಿದೆ. ರಿಷಿತಾ ಶೆಟ್ಟಿ KMES ಹೈಸ್ಕೂಲ್ 89.44%. ರಕ್ಷಾ SVT ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿನಿ 85.76%. ಶ್ರೀನಿಧಿ ಮತ್ತೂರು ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ವಿದ್ಯಾರ್ಥಿನಿ 74.88%. ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ನೆಲೆಯಲ್ಲಿ ದಂತತಜ್ಞ ಡಾಕ್ಟರ್ ಪುನೀತ್ ಅವರು ಒಂದು 15 ನಿಮಿಷದ ಕಾರ್ಯಕ್ರಮ ನಮ್ಮ ಈ ಸಭಾ ಕಾರ್ಯಕ್ರಮ ಮುಗಿದ ನಂತರ ನೀಡಲಿದ್ದಾರೆ. ಅವರ ಪರಿಚಯ ಹೀಗಿದೆ. ಡಾಕ್ಟರ್ ಪುನೀತ್ ಹೆಗ್ಡೆ ಅವರು ಡೆಂಟಲ್ ಸಮಸ್ಯೆ ಬಗ್ಗೆ ಇವತ್ತು ಮಾಹಿತಿ ನೀಡಲಿದ್ದಾರೆ. ಇವರು AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ BDS ಮುಗಿಸಿ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನಿಂದ ಪ್ರೊಸ್ಟೋಡೆಂಟಿಕ್ಸ್ MDS ಮಾಡಿ ಸ್ನಾತಕೋತ್ತರ ಡಿಪ್ಲೊಮಾವನ್ನು ಇಂಟರ್ನ್ಯಾಷನಲ್ ಫೋರೆನ್ಸಿಕ್ ಸೊಸೈಟಿಯಿಂದ ಮತ್ತು ಗೋತೆ ವಿಶ್ವವಿದ್ಯಾಲಯದಿಂದ ಡೆಂಟಲ್ ಇಂಪ್ಲಾಮೆಂಟಾಲಜಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ. 12 ವರ್ಷಗಳ ಅನುಭವವಿರುವ ಇವರು ಪ್ರಸ್ತುತ ಕಾರ್ಕಳ TMA ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಹಾಗಾಗಿ ಈಗ ಪ್ರಾಜೆಕ್ಟ್ ಎಲ್ಲ ತಗಿಸಿದ್ದಾರೆ. ಈಗ ಇದು ಸಭಾ ಕಾರ್ಯಕ್ರಮ ಆದ ಕೂಡಲೇ ಒಂದು 15 ನಿಮಿಷದ ಕಾರ್ಯಕ್ರಮವಿದೆ, ಅದನ್ನು ಅವರು ನಡೆಸಿಕೊಡಲಿದ್ದಾರೆ. ಅವರಿಂದ 2 ಮಾತು ಕೇಳೋಣ. ಕರೆಸಿದಂಥ ಎಲ್ಲ ಲಯನ್ಸ್ ಮೆಂಬರ್ಸ್, ಅದು ಕಾರ್ಕಳ ಸಿಟಿ ಮೆಂಬರ್ಸ್ ಹಾಗೂ ಮುಂಚಿನ ಆಫೀಸ್ ಬೇರರ್ಸ್ ಹಾಗೂ ಹೊಸ ಆಫೀಸ್ ಬೇರರ್ಸ್ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಪೂರ್ವಕ ಅಭಿನಂದನೆಗಳು. ಇದು ತುಂಬ ಒಗ್ಗಟ್ಟಿನ ಕ್ಲಬ್ ಆಗಿರೋದ್ರಿಂದ ನನಗೆ ಇಂಥದ್ದೊಂದು ಆಪರ್ಚುನಿಟಿ ಸಿಕ್ಕಿದೆ, ಒಂದು ದೊಡ್ಡ ವಿಷಯ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಡಾಕ್ಟರ್ಸ್ ಹೆಚ್ಚಾಗಿ ಸಕ್ರಿಯವಾಗಿ ಇರುವುದು ಆಪರೇಷನ್ ಮಾಡುವಾಗ, ಇಲ್ಲವೇ ಅವರ ವೃತ್ತಿಯಲ್ಲಿ ಮಾಡುವಾಗ. ಅವರಲ್ಲಿ ಮಾತು ಕಡಿಮೆ, ಮೌನ ಹೆಚ್ಚು. ಪ್ರಾಯಶಃ ಅಂಥದ್ದೇ ಪುನೀತ್ ಇವರಲ್ಲಿ ಇದೆ, ಡಾಕ್ಟರ್ ಪುನೀತ್ ಅವರ ಹತ್ರ. ಇದೀಗ ನಮ್ಮ ಪ್ರಾಂತ್ಯ ಅಧ್ಯಕ್ಷರು ಲಯನ್ ಹರೀಶ್ ಪೂಜಾರಿ ಬೇಳಂಜಿ ಇವರ ಪರಿಚಯವನ್ನು ಓದಲಿದ್ದಾರೆ ಲಯನ್ ಶಾಲಿನಿ. ಪ್ರಾಂತ್ಯಾಧ್ಯಕ್ಷರಾದ ಲಯನ್ ಬೇಳಂಜಿ ಹರೀಶ್ ಪೂಜಾರಿ ಅವರ ಕಿರುಪರಿಚಯ. ಬೇಳಂಜಿ ಶ್ರೀ ಜಗನ್ನಾಥ ಪೂಜಾರಿ ಹಾಗೂ ಶ್ರೀಮತಿ ಗಿರಿಜಾ ಪೂಜಾರಿ ಅವರ ದ್ವಿತೀಯ ಪುತ್ರನಾಗಿ 23/7/1971 ಲಯನ್ ಬೇಳಂಜಿ ಹರೀಶ್ ಪೂಜಾರಿ ಅವರು ಜನಿಸಿದರು. ಕಡು ಬಡತನದಲ್ಲಿ ಇವರ ತಂದೆಯವರು ಮನೆಯಲ್ಲಿ ಸಣ್ಣ ದಿನಸಿ ಅಂಗಡಿ ನಡೆಸುತ್ತಿದ್ದು, ಹಳ್ಳಿಯ ಜನರ ಅನುಕೂಲಕ್ಕಾಗಿ ದಿನಸಿ ಸಾಮಗ್ರಿಗಳನ್ನು ಬುಟ್ಟಿಯಲ್ಲಿ ತುಂಬಿಸಿ ಹೊತ್ತುಕೊಂಡು ಊರೂರು ಸುತ್ತಿ ಮಾರಾಟ ಮಾಡಿ ಅವರು ನೀಡುವ ಭತ್ತವನ್ನು ಸಂಗ್ರಹಿಸಿ ಜೀವನ ನಡೆಸುತ್ತಿದ್ದರು. ಅವರೊಂದಿಗೆ ಲಯನ್ ಹರೀಶ್ ಅವರು ಹೋಗುತ್ತಿದ್ದರು. ಬೇರೆ ಬೇರೆ ಊರುಗಳಲ್ಲಿ ನಡೆಯುವ ಜಾತ್ರೆಯಲ್ಲಿ ತಂದೆಯವರೊಂದಿಗೆ ತಿಂಡಿ ಮಿಠಾಯಿಗಳನ್ನು ಮಾರುತ್ತಿದ್ದರು. ಹಾಗೆಯೇ ಬೇಳಂಜಿಯವರು ಮುಂಜಾನೆ ಪೇಟೆಯಲ್ಲಿ ಮನೆ ಮನೆಗೆ ಪೇಪರ್ ಹಾಕುತ್ತಿದ್ದರು. ತಾನೇ ಸಂಪಾದಿಸಿದ ಹಣದಲ್ಲಿ PUC ಶಿಕ್ಷಣವನ್ನು ಮುಗಿಸಿ ಮುಂದೆ ಹೆಬ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ BA ಪದವೀಧರರಾದರು. ತಾನು ಸ್ವಂತ ದುಡಿಮೆ ಮಾಡಬೇಕು, ಕುಟುಂಬಕ್ಕೆ ಸಹಕಾರಿಯಾಗಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಹೆಬ್ರಿಯಲ್ಲಿ ಸಣ್ಣ ಉದ್ಯಮವನ್ನು ಸ್ಥಾಪಿಸಿಕೊಂಡು ಅಹರ್ನಿಶಿ ದುಡಿಯಲು ಆರಂಭಿಸಿದರು.
ಅವರ ಅವಿರತ ಶ್ರಮ, ಇಚ್ಛಾಶಕ್ತಿ ಹಾಗೂ ಸಾಧನೆಗಳಿಂದ ಇಂದು ತುಳಸಿ ಗ್ರೂಪ್ಸ್ ಎಂಬ ಮುದ್ರಣ, ಬ್ಯಾನರ್ ಹಾಗೂ ಆಕರ್ಷಕ ಸ್ಮರಣಿಕೆಗಳ ಆಗರವಾಗಿ ಈ ಸಂಸ್ಥೆ ಬೆಳೆದಿರುವುದು ಇವರ ಸಾಧನೆಯ ಹೆಗ್ಗುರುತಾಗಿದೆ. ಹೆಬ್ರಿ.ಜೆಸಿಯ ಅಧ್ಯಕ್ಷರಾಗಿ ಜನಮನ್ನಣೆ ಗಳಿಸಿದ ಬೇಳಂಜೆಯವರು ಮುಂದೆ ಹೆಬ್ರಿ ಸಿಟಿ ಲಯನ್ಸ್ನ ಸಕ್ರಿಯ ಸದಸ್ಯರಾಗಿ 2 ಬಾರಿ ಕ್ಲಬ್ನ ಅಧ್ಯಕ್ಷರಾಗಿದ್ದರು. ಸುಮಾರು 17 ಮಂದಿ ಸದಸ್ಯರನ್ನು ಏಕಕಾಲಕ್ಕೆ ಕ್ಲಬ್ಗೆ ಸೇರ್ಪಡಿಸಿದ ಹೆಗ್ಗಳಿಕೆ ಪಾತ್ರರಾದರು. ಅವರ ಅಧ್ಯಕ್ಷಾವಧಿಯಲ್ಲಿ ಬಹಳಷ್ಟು ಉತ್ತಮ ಬೆಳವಣಿಗೆಗಳು ಕ್ಲಬ್ನಲ್ಲಿ ನಡೆಯಿತು. ಹೆಬ್ರಿ ಕ್ಲಬ್ನಿಂದ ಪ್ರಥಮ ಪ್ರಾಂತ್ಯಾಧ್ಯಕ್ಷರಾಗಿ ಲಯನ್ ಟಿ.ಜಿ. ಆಚಾರ್ಯರು ಮೂಡಿ ಬಂದದ್ದು ಇವರ ಅಧ್ಯಕ್ಷಾವಧಿಯಲ್ಲಿ. ಆಕರ್ಷಕ ವ್ಯಕ್ತಿತ್ವ, ಛಲವಾದಿ, ಸ್ನೇಹಜೀವಿ, ದೂರದರ್ಶಿತ್ವದ ಲಯನ್ ಹರೀಶ್ ಪೂಜಾರಿಯವರು ಜಿಲ್ಲಾ ಸಂಪುಟದಲ್ಲೂ ಅನೇಕ ಜವಾಬ್ದಾರಿಯುತ ಹುದ್ದೆಯನ್ನು ನಿಭಾಯಿಸಿದ ಅನುಭವವುಳ್ಳವರು. ಇದೀಗ ನಮ್ಮ ಪ್ರಾಂತ್ಯದ 4ರ ಪ್ರಾಂತ್ಯಾಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್ ಎಂಜೆಎಫ್ ಲಯನ್ ಮೊಹಮ್ಮದ್ ಹನೀಫ್ ರವರಿಂದ ನೇಮಕಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಾಂಸಾರಿಕವಾಗಿ ಧರ್ಮಪತ್ನಿ ಲಯನ್ ಸುಜಾತ ಹರೀಶ್ ಹೆಬ್ರಿ ಲಯನ್ಸ್ನ ಸಕ್ರಿಯ ಪದಾಧಿಕಾರಿಗಳಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರಾದ ಈ ದಂಪತಿಗಳಿಗೆ ಪರೀಕ್ಷಿತ್ ಮತ್ತು ನಿರೀಕ್ಷಿತ್ ನಾಮಾಂಕಿತ ಪುತ್ರದ್ವಯರಿದ್ದಾರೆ. ಅವರಿಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಇಬ್ಬರು ಗುರುವಾರವೇ ಜನಿಸಿರುವುದು ಈ ದಂಪತಿಗಳ ಸೌಭಾಗ್ಯ. ಇವರೇ ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ಬೇಳಂಜೆ ಹರೀಶ್ ಪೂಜಾರಿ ನೋವು 2 ಒಂದೇ ಬದುಕು ಬಿಂಬಗಳೆರಡು ಹೋಗುವುದೆಲ್ಲಿ ಮುಂದೆ. ಮಿರ್ಜಾ ಗಾಲಿಬ್ನ ಈ ಸಾಲುಗಳು ಹೇಳಿದಂತೆ ಹರೀಶ್ ಪೂಜಾರಿ ಬೇಳಂಜೆ ಅವರು ಏನಾದರೂ ಸಮಾಜಕ್ಕೆ ಕೊಡಬೇಕು, ಏನಾದರೂ ಮಾಡಬೇಕು ಎನ್ನುವಂತಹ ನೋವುಗಳನ್ನು ನಿವಾರಿಸಬೇಕು, ಸಾಂತ್ವನದ ನುಡಿಗಳನ್ನು ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಾಯಶಃ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಮಾಡುತ್ತಾರೆ. ಇಂತಹ ಒಂದು ಉನ್ನತ ಹುದ್ದೆಗೆ ಏರಿದ್ದಾರೆ. ಅವರ ಮಾತಿಗೆ ಕಿವಿಯಾಗೋಣ. ಕ್ಲಬ್ ಕಾರ್ಕಳ ಸಿಟಿ ಇದರ ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಲಯನ್ ಹರಿಪ್ರಸಾದ್ ರೈ, ಎಂಜಿಎಫ್ ಕೋಆರ್ಡಿನೇಟರ್ ಲಯನ್ಸ್ ಡಿಸ್ಟ್ರಿಕ್ಟ್ 317C, ನಮಗೆ ಅಭಿನಂದನೆ. ಹಾಗೂ ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಸೆಕ್ರೆಟರಿ ಗಿರೀಶ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಪ್ರಾಂತ್ಯ ಕಾರ್ಯದರ್ಶಿಯಾದಂತಹ ಲಯನ್ ಥೋಮಸ್ ಲೂಕಸ್ ಅವರಿದ್ದಾರೆ. ಅವರಿಗೂ ನನ್ನ ನಮಸ್ಕಾರ. ಹಾಗೆ ನಮ್ಮ ವಲಯ 2ರ ವಲಯಾಧ್ಯಕ್ಷರಾದಂತಹ ಶಾಕಿರ್ ಹುಸೇನ್ ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ನಾನು ನೆನಪಿಸಿಕೊಳ್ತೇನೆ. ಹಾಗೆ ಈ ಒಂದು ಕಾರ್ಕಳ ಸಿಟಿಯ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾದಂತಹ ಜ್ಯೋತಿ ರಮೇಶ್ ರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ, ಯಾರಿಲ್ಲಿದ್ರು ಅವರು ಇನ್ನೊಂದು 10 ವರ್ಷ ಆದರೂ ಲಯನ್ಸ್ ಅಲ್ಲಿ ಅಧ್ಯಕ್ಷರಾಗ್ತಾರೆ. ಯಾಕಂದ್ರೆ ಒಂದರ ಛಲವಾದಿ, ಅವ್ರ ಹತ್ರ ಒಂದು ಏನಾದ್ರೆ ಮಾಡಲೇಬೇಕನ್ನುವಂಥ ಛಲ ಇದೆ. ಒಂದು ಲಯನ್ಸ್ ಕ್ಲಬ್ 4 ವರ್ಷದಲ್ಲಿ ಈ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಜ್ಯೋತಿ ರಮೇಶ್ ರವರು. ಮೇಡಮ್, ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಒಂದೇ ಕ್ಷೇತ್ರದಲ್ಲಿ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ. ನ್ಯೂಸಲ್ಲಿ ಮತ್ತೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ರಾಜಕೀಯವಾಗಿ ಸಹ ಎಲ್ಲ ಕ್ಷೇತ್ರದಲ್ಲಿ ಅವರ ಚಾಪನ್ನ ಒತ್ತಿದ್ದಾರೆ. ಹಾಗೆ ಅವರಿಗೆ ಎಲ್ಲರೂ ನಮ್ಮ ಕಾರ್ಕಳ ಸಿಟಿಯ ಹಾಗೂ ಅಕ್ಕಪಕ್ಕದ ಎಲ್ಲ ಕ್ಲಬ್ಬಿನವರವರಿಗೆ ಈ ವರ್ಷ ಒಳ್ಳೆಯ ಸಹಕಾರವನ್ನು ನೀಡಿ ಅಂತ ಕೇಳ್ತಾ, ಮತ್ತು ನಮ್ಮ ಪದಗ್ರಹಣಾಧಿಕಾರಿಯವರು ಬಹಳ ಚುಟುಕಾಗಿ ಪದಗ್ರಹಣವನ್ನು ನಿರ್ವಹಿಸಿದ್ದಾರೆ. ನಾನು ಪ್ರಪ್ರಥಮವಾಗಿ 10 ನಿಮಿಷದಲ್ಲಿ ಪದಗ್ರಹಣ ಮುಗ್ಧತೆ ಇವತ್ತು ಫಸ್ಟ್ ಟೈಮ್ ನಾನು ಕೇಳುತ್ತೇನೆ. ಹರಿಪ್ರಸಾದ್ ಅವರ ಸಿದ್ಧಾಂತವೇ ಹಾಗೆ. ಹರಿಪ್ರಸಾದ್ ಯಾವಾಗಲೂ ಹೇಳೋದು, ನಾನು ಗವರ್ನರ್ ಆಗಿ ಬಂದರೆ ನನ್ನ ಡಿಸ್ಟಿಕ್ ಅನ್ನು ನಾನು ಹೇಗೆ ಇಡಬೇಕಂದ್ರೆ ನಾನೊಂದು ಡಿಫರೆಂಟ್ ಆಗಿ ಮಾಡ್ತೇನೆ ಅಂತ.
ನಾನು ಈ 2 ವರ್ಷಗಳಿಂದ ಅವ್ರ ಜೊತೆ ನಾನಿದ್ದೇನೆ. ಅವರು ನೆಕ್ಸ್ಟು ನಮ್ಮ ಜಿಲ್ಲೆಗೆ ಒಬ್ಬ ನಾಯಕನಾಗುವವರು. ಅವರ ಹತ್ರ ಎಲ್ಲ ಗುಣಗಳಿದೆ. ಹಾಗಾಗಿ ಅವರಿಗೆ ನೀವೆಲ್ಲರೂ ಸಹಕಾರ ಮಾಡೋಣ. ಮುಂದೆ ಅವರೊಂದು ನಮ್ಮ ಜಿಲ್ಲೆಯ ಲೀಡರ್ ಆಗಿ ಮೂಡಿ ಬರಲಿ ಅಂತ ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಸೆಕ್ರೆಟರಿ ಗಿರೀಶ್ ರಾವ್ ಅವರು ಕಾರ್ಕಳದವರೇ. ಅವ್ರು ಹೇಳಿದರು, ನನ್ನ ಮನೆ ಈ ಸಭಾಂಗಣದ ಹಿಂಬದಿ ಇದೆ ಅಂತ. ಯಾಕಂದ್ರೆ ಅವರು ನಿಮಗೆ ಕಾರ್ಕಳದವರಿಗೆಲ್ಲ ಚಿರಪರಿಚಿತರು. ಆದರೆ ಲಯನ್ಸ್ ಅಲ್ಲಿ ಅವರ ವ್ಯಕ್ತಿತ್ವ ಬಹಳ ಒಳ್ಳೆಯ ರೀತಿಯಲ್ಲಿ ಇದೆ. ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ. ಹಾಗೆ ಡಿಸ್ಟಿಕ್ನಲ್ಲಿ ಈಗ ಕಳೆದ 2 ತಿಂಗಳಿಂದ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಹಳ ಎಲ್ಲರನ್ನು ಸಂಪರ್ಕ ಮಾಡಿ ಜಿಲ್ಲೆಯನ್ನು ಹೇಗೆ ಹೋಗ್ಬೇಕಂತೇಳಿ ಅವರು ಅವಿರತವಾಗಿ ಸಂಬಂಧ ವಹಿಸ್ತಾ ಇದ್ದಾರೆ. ತಮಗೂ ಸಹ ಮುಂದಿನ ಲಯನ್ಸ್ ಜೀವನ ಉತ್ತುಂಗವಾಗಿ ಇರಲಿ ಅಂತ ಆಶಿಸ್ತೇನೆ. ಹಾಗೆ ನಮ್ಮ ವಲಯಾಧಿಕಾರಿಯಾದಂತಹ ಶಾಕಿರ್ ಹುಸೇನ್ ಅವರು ಬಂದು ಕೂತಾಗ ಹೇಳಿದರು, ನನಗೆ ಜ್ವರ ಇತ್ತು, ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ತಗೊಂಡು ಬಂದೆ. ಈಗ ಜ್ಯೋತಿ ರಮೇಶ್ರಿಗೋಸ್ಕರ ನಾನು ಬರಲೇಬೇಕಾಯ್ತು ಅಂತ. ಹಾಗಾಗಿ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮುಂದೆ ನಮ್ಮ ವೈದ್ಯಾಧಿಕಾರಿಗಳಿದ್ದಾರೆ. ಅವರು ತಮಗೆ 15 ನಿಮಿಷಗಳ ಕಾಲ ಮಾಹಿತಿಯನ್ನು ನೀಡುವರಿದ್ದಾರೆ. ಹಾಗೆ ಅವರ ಕಾರ್ಯಕ್ರಮ ಸಹ ಶುಭವಾಗಿ ಸಾಂಗವಾಗಿ ನಡೆಯಲಿ ಅಂತ ಕೇಳಿಕೊಂಡು, ಹಾಗೆ ಲಯನ್ಸ್ನಲ್ಲಿ ಆದಷ್ಟು ಹೆಚ್ಚು ಸಮಾಜ ಸೇವೆ ಮಾಡುವುದರೊಂದಿಗೆ ಅಂದರೆ ಈಗ ತಾನೇ ಮೇಡಮ್ನವರು ಸುಮಾರು ಮಕ್ಕಳಿಗೆ ಒಳ್ಳೊಳ್ಳೆಯ ಕ್ಯಾಶ್ ಪ್ರೈಸು ಹಾಗೆ ಗಿಫ್ಟನ್ನು ಕೊಡುವುದರ ಮುಖಾಂತರ ಅವರನ್ನು ಬೆಂತಟ್ಟಿದ್ದಾರೆ, ಒಳ್ಳೆ ಮಾರ್ಕ್ ಬಂದವರಿಗೆ. ಹಾಗಾಗಿ ಇದು ಅವಿರತವಾಗಿ ನಡೆಯಲಿ. ಹಾಗೆ ಏನು ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಆದಷ್ಟು ಜಿಲ್ಲೆಗೆ ನೀವು ತಿಳಿಸ್ಬೇಕು. ಜಿಲ್ಲೆಯಲ್ಲಿ ನೀವು ಈ ಪ್ರಾಂತದಲ್ಲಿ, ನಮ್ಮ ಪ್ರಾಂತದಲ್ಲಿ ಪ್ರಥಮವಾಗಿ ಬರಲಿ ಅಂತ ನಾನು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಮೇಡಮ್ ಬರಲೇಬೇಕು ಸರ್. ಹಾಗಾಗಿ ಮತ್ತೆ ಆದಷ್ಟು ಹೆಚ್ಚಿನ ಜನ ಈ ಲಯನ್ಸ್ ಕ್ಲಬ್ಗೆ ಸೇರಬೇಕು. ನಮ್ಮ ಅಧ್ಯಕ್ಷರಿಗೆ ಬಲವನ್ನು ಕೊಡಬೇಕು. ಹಾಗೆ ಲಯನ್ಸ್ ಕ್ಲಬ್ ನಮ್ಮ ಪ್ರಾಂತ್ಯ, ನಮ್ಮ ವಲಯ ಹಾಗೂ ಜಿಲ್ಲೆಯನ್ನು ಬಲಪಡಿಸಬೇಕಂತ ಹೇಳಿ, ಮತ್ತು ಆದಷ್ಟು ಹೆಚ್ಚಿನ ಜನ ನಾವು MJPಗಳನ್ನು ಕೊಡಿ. MJP ಅನ್ನು ಕೊಟ್ಟರೆ ನಮ್ಮ ಕೋಆರ್ಡಿನೇಟರ್ ಇಲ್ಲೇ ಇದ್ದಾರೆ, MJP ಕೋಆರ್ಡಿನೇಟರ್ ಸರ್. ಅವರು ನೀವೊಂದು MJP ಕೊಟ್ಟರೆ ಅವರು 20,000 ಎಷ್ಟು ಕೊಡ್ತಾರಂತೆ ಒಂದು MJPಗೆ. ಹಾಗಾಗಿ ಯಾರಾದರೂ ಕೊಡೋದಾದ್ರೆ ಇವತ್ತೇ ಅನೌನ್ಸ್ಮೆಂಟ್ ಮಾಡಿದರೆ ನಮ್ಮ ಜಿಲ್ಲಾ ಗವರ್ನರ್ ಮೊಹಮ್ಮದ್ ಹನೀಫ್ರವರಿಗೆ ಬಹಳ ಖುಷಿ ಆಗ್ಬೋದು. ಮತ್ತೆ 2 ಜನ ಹೊಸ ಮೆಂಬರನ್ನು ಸೇರಿಸಿದೆ, ಒಳ್ಳೆಯ ಮೆಂಬರನ್ನು ಸೇರಿಸಿದೆ, ಕ್ವಾಲಿಫೈಡ್ ಇಂಜಿನಿಯರ್ಸ್ಗಳನ್ನು ಸೇರಿಸಿದ್ದಾರೆ. ಅವರಿಗೂ ಸಹ ಲಯನ್ಸ್ಗೆ ಸ್ವಾಗತವನ್ನು ಕೋರ್ತೇನೆ. ಮುಂದೆ ಅವರ ಲಯನ್ಸ್ ಜೀವನ ಉತ್ತುಂಗವಾಗಿ ಮುಂದೆ ಹೋಗಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಲಯನ್ಸ್ ಅನ್ನ, ನಮ್ಮ ಜಿಲ್ಲೆಯನ್ನ ಮತ್ತು ನಾವು ಬೆಳೆಯುವುದರೊಂದಿಗೆ ನಾವು ಬೆಳಿಬೇಕು ಪ್ರಥಮವಾಗಿ, ಆಮೇಲೆ ಲಯನ್ಸ್ ಅನ್ನ ಬೆಳೆಸಬೇಕು, ಮತ್ತೆ ಸಮಾಜಕ್ಕೆ ಏನಾದರೂ ನಾವು ನಮ್ಮಿಂದ ಕೊಡುಗೆ ಆಗಬೇಕು. ಈ ಎಲ್ಲ ಕೆಲಸವನ್ನು ತಾವೆಲ್ಲರೂ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಲಾಂಗ್ ಲೀವ್ ಲಯನ್ಸ್. ಪ್ರಾಂತೀಯ ಅಧ್ಯಕ್ಷರ ಪ್ರೇರಣೆಯ ನುಡಿಗಳಿಗೆ ನಮನಗಳು. ಇದೀಗ ನಮ್ಮ ವಲಯಾಧ್ಯಕ್ಷರು ಲಯನ್ ಶಾಕಿರ್ ಹುಸೇನ್ ಇವರ ಪರಿಚಯ ನಡೆಸಿಕೊಳ್ಳಲಿದ್ದಾರೆ. ಲಯನ್ ಪೂರ್ಣಿಮಾ ಶೆಣೈ. ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ನನಗೆ ಖುಷಿ ವಿಷಯ ಅಂತ ಹೇಳಿದರೆ, ನಮ್ಮ ಕ್ಲಬ್ಗೆ ಇವತ್ತು ಭೇಟಿ ನೀಡಿದಂತಹ ವಲಯಾಧ್ಯಕ್ಷರಾದ ಲಯನ್ ಶಾಕಿರ್ ಹುಸೇನ್ ಅವರನ್ನು ನಮಗೆಲ್ಲರಿಗೂ ಪರಿಚಯಿಸಲು ತುಂಬ ಹರ್ಷಪಡ್ತಾ ಇದ್ದೇನೆ. ಕಾರ್ಕಳ ತಾಲೂಕು ಕೌಡೂರು ಗ್ರಾಮದ ಶ್ರೀಮತಿ ಜಮೀಲಾಬಿ ಮತ್ತು ಶ್ರೀ ಜಾಫರ್ ಸಾಹೇಬ್ ದಂಪತಿಗಳ ಕೊನೆಯ ಪುತ್ರನಾಗಿ 1974ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೈಲೂರಿನಲ್ಲಿ ನಡೆಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬೈಗೆ ತೆರಳಿ ಎಲೆಕ್ಟ್ರಾನಿಕ್ ಡಿಪ್ಲೊಮಾವನ್ನು ಮುಗಿಸಿ ತನ್ನ ತವರೂರಿಗೆ ಬಂದು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದರು. ಉಡುಪಿಯಲ್ಲಿ ಹಿಂದೂಸ್ತಾನ್ ಬಜಾರ್ ಸೂಪರ್ ಮಾರ್ಕೆಟ್ ಪ್ರಾರಂಭಿಸಿ ತದನಂತರ ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕರ್ತವ್ಯ ನಡೆಸುತ್ತಾ ಬಂದಿದ್ದಾರೆ. ಲಯನ್ ಶಾಕಿರ್ ಹುಸೇನ್ ಅವರು ಲಯನ್ಸ್ ಕ್ಲಬ್ಗೆ 2014ರಲ್ಲಿ ಉಡುಪಿ ಮಿಡ್ ಟೌನ್ ಸದಸ್ಯನಾಗಿ ತನ್ನ ತವರೂರಾದ ನೀರೇಬೈಲೂರು ಲಯನ್ಸ್ ಕ್ಲಬ್ಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಸದಸ್ಯರಾಗಿ ಕೋಶಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ 2024-25ನೇ ಸಾಲಿನ ಲಯನ್ಸ್ ಜಿಲ್ಲೆ 317C ಇದರ ವಲಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ.
ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಕಾರ್ಕಳ ತಾಲೂಕಿನ ನಮ್ಮ ನಾಡ ಒಕ್ಕೂಟದ ಅಧ್ಯಕ್ಷರಾಗಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಮತ್ತು ಬೈಲೂರು ಬೋರ್ಡಿನ ಸದಸ್ಯರಾಗಿದ್ದಾರೆ. NS ಅಕಾಡೆಮಿಯ ಕೋಶಾಧಿಕಾರಿಯಾಗಿ ಕಾರ್ಕಳ ತಾಲೂಕು ಕ್ರಿಕೆಟ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿ ಸೇವೆ ನಿರ್ವಹಿಸುತ್ತಿದ್ದಾರೆ. ಇವರನ್ನು ನಾನು ಪರಿಚಯಿಸಲು ಬಹಳ ಸಂತೋಷಪಡ್ತೇನೆ. ಅವಕಾಶಕ್ಕಾಗಿ ವಂದನೆ. ಹೃದಯದ ಕಣ್ಣುಗಳಿಂದ ದೇವರ ಕಂಡೆ, ಯಾರು ನೀನು ಎಂದೆ, ಮುಗುಳ್ನಕ್ಕು ನಕ್ಕ ಆತ ನುಡಿದ ನೀನು ಎಂದು. ಇದು ಕವಿಗಳ ಸಾಲುಗಳು. ಹಾಗೆ ಲಯನ್ಸ್ ಕ್ಲಬ್ಬಲ್ಲಿ ನಾವೆಲ್ಲರೂ ಒಟ್ಟಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಲಯನ್ ಶಾಕಿರ್ ಹುಸೇನ್ ಅವರು ವಲಯಾಧ್ಯಕ್ಷರಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಮಾಡುತ್ತಾ ಬಂದವರು, ಜನಸೇವೆಯನ್ನು ಮಾಡುತ್ತಾ ಬಂದವರು. ಅವರ ನುಡಿಗಳಿಗೆ ಕಿವಿಯಾಗೋಣ. ಎಲ್ಲರಿಗೂ ಸಂಜೆಯ ನಮಸ್ಕಾರವನ್ನು ಕೊಡುತ್ತಾ, ಕಾರ್ಕಳ ಸಿಟಿ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ಪದಾಗ್ರಹಣ ಸಮಾರಂಭದ ಈ ಹೊಸ್ತಿಲಲ್ಲಿ ಇವತ್ತಿನ ಈ ಪದಾಗ್ರಹಣ ಸಮಾರಂಭದ ಪದಾಧಿಕಾರಿಯಾದಂಥ ಲಯನ್ ಹರಿಪ್ರಸಾದ್ ರೈ ಅವರೇ ಹಾಗೂ ನನ್ನ ಈ ವಲಯದ ಅಧ್ಯಕ್ಷರಾದಂಥ ಕಲಿಂಜೆ ಹರೀಶ್ ಪೂಜಾರಿ ಅವರೇ, ಡಿಸ್ಟಿಕ್ ಕಾರ್ಯದರ್ಶಿ ಅಂತ ಗಿರೀಶ್ ರಾವ್ರವರೇ, ವಲಯದ ಕಾರ್ಯದರ್ಶಿ ಥಾಮಸ್ ಲೋಕಸ್ ರವರೇ, ಹಾಗೂ ಇವತ್ತಿನ ಈ ಕಾರ್ಕಳ ಲಯನ್ಸ್ ಸಿಟಿಯ ಅಧ್ಯಕ್ಷರಾದಂಥ ಆಯ್ಕೆಯಾದಂಥ ಜ್ಯೋತಿ ರಮೇಶ್ ಅವರು. ನಾನು ಜ್ಯೋತಿ ರಮೇಶ್ ಅವರಿಗೆ 4 ಗಂಟೆಗೆ ಕಾಲ್ ಮಾಡಿದ್ದೆ. ನನಗೆ ಜ್ವರ ಉಂಟು, ಬರಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಸಹ ನನ್ನ ಮತ್ತು ಜ್ಯೋತಿ ರಮೇಶ್ ಅವರ ಒಂದು ಬಾಂಧವ್ಯ ಒಂದಿದೆ, ಅದು ನನಗೆ ಇಲ್ಲಿಗೆ ಸೇರಿತ್ತು. ಯಾಕೆಂದರೆ ನಾನು ಜ್ಯೋತಿ ರಮೇಶ್ ಅವರಿಗೆ ಲಯನ್ಸ್ನಿಂದ ನಾನು ಅವರಿಗೆ ಪರಿಚಯ ಅಲ್ಲ, ಒಂದು 10-15 ವರ್ಷದಿಂದ ನಮ್ಮ ಒಂದು ಪರಿಚಯ ಇದೆ. ಜ್ಯೋತಿ ರಮೇಶ್ ಅವರು ಹೇಗೆ ಅಂದರೆ, ಕುಕ್ಕುಂದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ಅವರು ಮಾಡಿದಂಥ ಕಾರ್ಯ ಅದು ಕುಕ್ಕುಂದೂರು ಗ್ರಾಮದವರಿಗೆ ಅಲ್ಲ, ಇಡೀ ಕಾರ್ಕಳಕ್ಕೆ ಗೊತ್ತುಂಟು. ಅಂಥ ಜ್ಯೋತಿ ರಮೇಶ್ ಅವರದ್ದು ಪದಾಗ್ರಹಣ ಸಮಾರಂಭ ಇರುವಾಗ ನಾವು ಅದನ್ನು ಕಳ್ಕೊಳ್ಳೋದಂದರೆ ಅದು ನಮಗೆ ತುಂಬ ಒಂದು ಬೇಸರದ ಸಂಗತಿ. ಹಾಗಾಗಿ ನಾನು ಈ ಜ್ಯೋತಿ ರಮೇಶ್ ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಪ್ರಪ್ರಥಮವಾಗಿ ನಾನು ಜ್ಯೋತಿ ರಮೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಕಾರ್ಕಳ ಸಿಟಿ 4 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂತಹ ಈ ಕ್ಲಬ್ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಬಂದಿದೆ. ಒಂದು ಯೋಗ್ಯ ನಾಯಕಿಯಾಗಿ ಜ್ಯೋತಿ ರಮೇಶ್ ಅವರಿದ್ದಾರೆ. ಯಾಕಂದರೆ ಅವರಿಗೆ ಇನ್ನೊಂದು 50 ಮೆಂಬರನ್ನು ಮಾಡುವಂಥ ಒಂದು ಕೆಪಾಸಿಟಿ ಅವರ ಹತ್ರ ಇದೆ. ಯಾಕಂದರೆ ಅಷ್ಟು ಅಭಿಮಾನಿಗಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು 40-50 ಮೆಂಬರನ್ನು ಕೊಡ್ಬೋದಂತ ನನ್ನ ಆಶೆಯನ್ನು ಇದ್ದೇನೆ. ಯಾಕಂದರೆ ಇನ್ನೊಂದು ಅವರಂದರೆ ಅವರೊಂದು ಮುಗುಳ್ನಗೆ ಸ್ಮೈಲ್, ಆ ಸ್ಮೈಲ್ ಉಂಟಲ್ಲ, ಅವರು ಸಂತೋಷದಲ್ಲಿ ಇರಲಿ ಬೇಸರದಲ್ಲಿ ಇರಲಿ, ಅದು ಆ ಸ್ಮೈಲನ್ನು ಅವರು ಅದರಲ್ಲಿ ಅವರು ಏನು ಕುಂದುಕೊರತೆಯನ್ನು ಮಾಡಿದ್ರು. ಯಾಕೆಂದರೆ ಅವರು ಕಾರ್ಕಳ ಲಯನ್ಸ್ ಕ್ಲಬ್ಬಿನ ಪದಾಗ್ರಹಣ ಸಮಾರಂಭದಲ್ಲಿ ಒಂದು ಕಿಂಚಿತ್ ಸ್ವಲ್ಪ ಅವರ ಮೊಬೈಲ್ ಒಂದು 10-20 ಸಾವಿರ ಕ್ಯಾಶ್ ಇದ್ದ ಪರ್ಸ್ ಕಳ್ಕೊಂಡಿದ್ರು. ಆದರೆ ನಾವು ಕೇಳುವಾಗ ಆಗ ಮುಗುಳ್ನಾಗೆ ಅವರ ಕಮ್ಮಿ ಇರಲಿಲ್ಲ, ಬೇಸರ ಇತ್ತು. ಆ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ ಅವರ ಯಾವಾಗ ಸಹ ಅದರಲ್ಲಿ ಕಮ್ಮಿ ಆಗಲಿಲ್ಲ. ನಂತರ ನಾನು ಕಾಲ್ ಮಾಡಿ ಕೇಳಿದಾಗ ಅದು ಯಾರ ಸಿಕ್ಕಿತ್ತು ಅವ್ರು ತಂದು ಕೊಟ್ಟರು ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿ ನಿಮ್ಮೊಟ್ಟಿಗೆ ನಾನು ಸದಾ ಇದ್ದೇನೆ. ಯಾಕೆಂದರೆ ಈ ಜ್ಯೋತಿ ರಮೇಶ್ ಬೆಳಿಗ್ಗಿಂದ 4-5 ಸಲ ಆಚೆ ಈಚೆ ಹೋಗುವಾಗ ನನಗೆ ಒಂದು ಸ್ಮೈಲ್ ಕೊಟ್ಟೆ ಹೋಗುದು. ಯಾಕೆಂದರೆ ನಮ್ಮಲ್ಲಿ ಒಂದು ರೆಸ್ಟೋರೆಂಟ್ ಇದೆ ತಾಲೂಕು ಆಫೀಸಲ್ಲಿ, ಅದರಲ್ಲಿ ಮಿನಿಮಮ್ ಒಂದು 6-7 ಸಲ ಆದರೆ ಆ ರೂಟಲ್ಲಿ ಅವರು ಅವರ ಕರ್ತವ್ಯಕ್ಕಾಗಿ, ಅವರ ಕೆಲಸಕ್ಕಾಗಿ, ಅವರ ಸಮಾಜ ಸೇವೆಗಾಗಿ ಅವರು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಪರಿಚಯ ಮಾಡಿದಂಥ ಮೇಡಮ್ ನಿಮಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ.
ಲಾಂಗ್ ಲಯನಿಸಮ್. ಕ್ಯಾಬಿನೆಟ್ ಸೆಕ್ರೆಟರಿ ಗಿರೀಶ್ ರಾವ್ ನಮ್ಮೊಂದಿಗಿದ್ದಾರೆ. ಅವರಿಂದ ಶುಭ ಸಂಕ್ಷೇಪಣೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದಂಥ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇಡೀ ಪ್ರಪಂಚದಲ್ಲಿ ಸೇವಾ ಕಾರ್ಯಕ್ರಮಗಳ ಮೂಲಕ ಹೇಗೆ ಜನರ ಮನೆ ಮಾತಾಗಿದೆಯೋ, ಈ ಸಂಸ್ಥೆ ಒಂದು ಸಂವಿಧಾನಬದ್ಧ ಹಾಗೂ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೋಟೋಕಾಲ್ ಬದ್ಧ ಸಂಸ್ಥೆ ಇದೆ. ಈ ಸಂಸ್ಥೆ ಹಮ್ಮಿಕೊಳ್ಳುವ ಎಲ್ಲ ಕಾರ್ಯಕ್ರಮಗಳು ವಿವಿಧತೆಯಲ್ಲಿ ವೈಭಿನ್ಯತೆಯಲ್ಲಿ ಕೂಡಿರುತ್ತದೆ. ಕಾರಣ ಇಲ್ಲಿ ನಾವು ಸಮಾಜ ಸೇವೆಗೆ ಹೆಚ್ಚಿನ ಒತ್ತನ್ನು ನೀಡ್ತೇವೆ. ಆ ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆ ಇಡೀ ಪ್ರಪಂಚದಾದ್ಯಂತ ಅನೇಕ ಕ್ಲಬ್ಗಳ ಮೂಲಕ ಸೇವೆಗಳನ್ನು ಮಾಡ್ತಾ ಇದೆ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಜಿಲ್ಲೆ 317 ಸಿಯಲ್ಲಿ 2024-25 ಸಾಲಿಗೆ ನಮ್ಮ ಜಿಲ್ಲಾ ಮಟ್ಟದ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದೆ. ಬಹುಶಃ ಈ ವರ್ಷ ನಮ್ಮ ಜಿಲ್ಲಾ ಗವರ್ನರ್ ಅವರ ಸ್ಲೋಗನ್ ಸೆಲೆಬ್ರೇಟ್, ಇಡೀ ವರ್ಷವನ್ನು ಸಂಭ್ರಮದಿಂದ ಆಚರಿಸುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ನಮ್ಮೊಂದಿಗೆ ಹೆಜ್ಜೆಯನ್ನು ನೀಡಲಿಕ್ಕೆ ಇವತ್ತು ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಪೂರ್ಣ ತಂಡ ಇವತ್ತು ಸಜ್ಜಾಗಿದೆ. ಇಡೀ ತಂಡಕ್ಕೆ ಪ್ರಪ್ರಥಮ ಬಾರಿಗೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ಚುಕ್ಕಾಣಿಯನ್ನು ಹಿಡಿದವರು, ನಾನು ಅವರನ್ನು 6-7 ವರ್ಷದ ಹಿಂದೆ JC ಸಂಸ್ಥೆಗೆ ಸೇರಿಸಿದ್ದೆ. ಆ ಸಂಸ್ಥೆಯಲ್ಲಿ ಅವರು ಸಕ್ರಿಯರಾಗಿದ್ದರು. APMCಯ ಸದಸ್ಯರಾಗಿ, ಪಂಚಾಯತ್ನ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಅನೇಕ ಧಾರ್ಮಿಕ ಸಂಸ್ಥೆಗಳಲ್ಲಿ ಹರಿಕಥಾ ಪ್ರಸಂಗದ ಪಾತ್ರಧಾರಿಗಳಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಬಹು ವಿಶೇಷವಾದ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಲಯನ್ ಜ್ಯೋತಿ ರಮೇಶ್ ಅವರು ಇವತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಇಡೀ ತಮ್ಮ ತಂಡವನ್ನು ಮುನ್ನಡೆಸಲಿಕ್ಕಿದ್ದಾರೆ. ಅವರಿಗೆ ಜಿಲ್ಲಾ ಕ್ಯಾಬಿನೆಟ್ ಸೆಕ್ರೆಟರಿಯ ನೆಲೆಯಲ್ಲಿ ಅವರ ಇಡೀ ತಂಡಕ್ಕೆ ಶುಭಾಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಪದಗ್ರಹಣ ಅಧಿಕಾರಿಯಾಗಿ ನಮ್ಮೊಂದಿಗಿದ್ದವರು ನಂದು ಮತ್ತು ಅವರದು ಒಂದೇ ಕ್ಲಬ್ಬು, ಲಯನ್ಸ್ ಕ್ಲಬ್ ಬ್ರಹ್ಮಗಿರಿ. ಬಹುಶಃ ಅವರು ಅತ್ಯಂತ ಅಗ್ರೆಸಿವ್ ಮತ್ತು ಭಾಳ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಇವತ್ತು ಈ ಒಂದು ನಿಮ್ಮ ಪದಗ್ರಹಣ ಕಾರ್ಯಕ್ರಮವನ್ನು 10 ನಿಮಿಷದಲ್ಲಿ ಮುಗಿಸಿದ್ದಾರೆ ಅಂತ ಹೇಳಿದರೆ ಅದು ಅವರ ಕ್ರೆಡಿಟ್ ಅಲ್ಲ. ಅಂದರೆ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮಗಳು ಚುಟುಕಾಗಿದ್ದು ನಾವು ಸಮಾಜಕ್ಕೆ ಏನಾದರೂ ಕೊಡುವಂಥ ಕಾರ್ಯಕ್ರಮಗಳಾಗಬೇಕು. ಅಂಥ ಕಾರ್ಯಕ್ರಮಗಳನ್ನು ಸದಾ ಪ್ರೋತ್ಸಾಹಿಸುವಂಥ ಲಯನ್ ಹರಿಪ್ರಸಾದ್ ರೈ ಅವರು ರಾಜಕೀಯವಾಗಿ ಹಾಗೂ ತನ್ನ ಉದ್ಯೋಗದಲ್ಲಿ ಕೂಡ ಅತಿ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಇವತ್ತು ಪದಗ್ರಹಣ ಕಾರ್ಯಕ್ರಮ ನಿಮಗೆಲ್ಲ ಮೋಟಿವೇಶನ್ ಆಗಿದೆ ಅಂತ ಭಾವಿಸ್ತೇನೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ವರ್ಷ ಈ ನಮ್ಮ ಪ್ರಾಂತ್ಯವನ್ನು ಮುನ್ನಡೆಸಲಿಕ್ಕಿರೋರು ಹರೀಶ್ ಪೂಜಾರಿ ಅವರು. ಹರೀಶ್ ಪೂಜಾರಿ ಅವರ ಈಗಾಗಲೇ ನಮ್ಮ ಪರಿಚಯ ಮಾಡಿದರು. ಈ ವರ್ಷ ಅವರಿಗೆ 12 ಕ್ಲಬ್ಗಳ ಜವಾಬ್ದಾರಿ ಇದೆ. ತನ್ನ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಈ 12 ಕ್ಲಬ್ಗಳಿಗೆ ಸೂಕ್ತ ನ್ಯಾಯವನ್ನು ನೀಡುವಂಥ ಒಂದು ಧೈರ್ಯ ಕೂಡ ಅವರ ಹತ್ರ ಇದೆ. ಈಗಾಗಲೇ ನಮ್ಮ ಪ್ರಾಂತ್ಯ ನಾಯಕರ ಏನು ನಮ್ಮ ಪದಾಧಿಕಾರಿಗಳ ಸಭೆಯನ್ನು, ಅವರಿಗೆ ಸ್ಕೂಲಿಂಗನ್ನು ಅವರು ವಿಶೇಷವಾಗಿ ಮಾಡಬೇಕನ್ನುವ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ಆಗಲಿ ಅನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ಹರೀಶ್ ಪೂಜಾರಿ ಅವರಿಗೂ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಲಯಾಧ್ಯಕ್ಷರಾಗಿ ಶಾಕಿರ್ ಅವರು ಕೂಡ ಲಯನ್ಸ್ ಕ್ಲಬ್ನಲ್ಲಿ ವಿಶೇಷವಾದಂಥ ಪರಿಣಿತಿಯನ್ನು ಹಾಗೂ ವಿಶೇಷವಾದ ಅನುಭವವನ್ನು ಹೊಂದಿದ್ದಾರೆ. ಆ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಅವರು ಈ ವರ್ಷ ಅವರಿಗೆ ವಲಯಾಧ್ಯಕ್ಷನ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಕಳ ಸಿಟಿ ಕ್ಲಬ್ನ ಬಗ್ಗೆ ಹೇಳಬೇಕಂತಾದರೆ ಇದನ್ನು ಸ್ಥಾಪಿಸಲಿಕ್ಕೆ ಲಯನ್ ಚಂದ್ರ ಸುವರ್ಣ ಅವರು ಭಾಳ ಶ್ರಮಪಟ್ಟಿದ್ದಾರೆ. ಅನೇಕ ಬಾರಿ ಅನೇಕ ಸದಸ್ಯರುಗಳನ್ನು ಸಂಪರ್ಕಿಸಿ ಈ ಕ್ಲಬ್ಬನ್ನು ಸ್ಥಾಪಿಸಲಿಕ್ಕೆ ತುಂಬ ಶ್ರಮಪಟ್ಟಾಗ ನಾನು ಕೂಡ ಅವರ ಜೊತೆ ಇದ್ದೆ. ಬಹುಶಃ ಸೀನಿಯರ್ ಮೆಂಬರ್ಸ್ಗಳು ಕೂಡ ಇದ್ದಾರೆ. ರಘುವೀರ್ ಅವರಿದ್ದಾರೆ, ಹೆಚ್ಚಿನ ಸೀನಿಯರ್ಸ್ ಮೆಂಬರ್ ಇದ್ದಾರೆ. ಹಾಗೆ ನಮ್ಮೊಂದಿಗೆ ಲಯನ್ ಜ್ಯೋತಿ ಪ್ರಕಾಶ್ ಕ್ಲಬ್ಬಲ್ಲಿದ್ದಂಥ ಗೋಪಾಲಂಚನ್ ಅವರಿದ್ದಾರೆ. ಎಲ್ಲ ಹಿರಿಯರ ಮತ್ತು ಕಿರಿಯರ ಸಮಾಗಮದೊಂದಿಗೆ ಸ್ವಲ್ಪ ಕಷ್ಟ ಇದೆ. ಸ್ಟಾರ್ಟಿಂಗಲ್ಲಿ ಈ ಕ್ಲಬ್ಗಳನ್ನು ಗಟ್ಟಿ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಬಹುಶಃ ಅಧ್ಯಕ್ಷರ ಕಷ್ಟ ನನಗೆ ಗೊತ್ತಿದೆ, ನನ್ನ ಹತ್ರ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ. ಆದರೆ ಎಲ್ಲರನ್ನ ನಿಮ್ಮನ್ನು ಫಸ್ಟ್ ಆಫ್ ಆಲ್ ಪ್ರೋಟೋಕಾಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಿಮ್ಮನ್ನು ಸದೃಢ ಮಾಡಿದರೆ ಆಗ ಆಟೋಮೆಟಿಕ್ ಆಗಿ ಕ್ಲಬ್ ಬೆಳೀತದೆ. ಕ್ಲಬ್ಬಿಗೆ ಸ್ವಲ್ಪ ನನಗೆ ಅನಿಸ್ತದೆ ತರಬೇತಿಯ ಅವಶ್ಯಕತೆ ಇದೆ. ಆ ತರಬೇತಿಯನ್ನು ಎಲ್ಲ ನಮ್ಮ ಪ್ರಾಂತೀಯ ಅಧ್ಯಕ್ಷರವರ ಪ್ರಾಂತೀಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ನೀಡ್ತಾರೆ ಅಂತ ಈ ಕ್ಲಬ್ಬಿನ ಮೇಲೆ ಅಭಿಮಾನವಿಟ್ಟು ಬಂದಂಥ ಎಲ್ಲ ಲಯನ್ಸ್ ಬಂಧುಗಳಿಗೆ ಹಾಗೂ ಲಯನ್ಸ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ಶುಭ ಸಂಕ್ಷೇಪಣೆಗೈದಂತಹ ಲಯನ್ ಗಿರೀಶ್ ರಾವ್ ಅವರಿಗೆ ಧನ್ಯವಾದಗಳು. ಇದೀಗ
ಇಂದಿನ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಅಧ್ಯಕ್ಷರನ್ನು ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಇದೀಗ 4ನೇ ವರ್ಷ ಮಗುವಿನಂತೆ ಅಂಬೆಗಾಲಿಡುತ್ತಾ ಮುನ್ನಡೆಯುತ್ತಾ ಉಂಟು. ತಮ್ಮೆಲ್ಲ ಸಹಕಾರದಿಂದ ನಮಗೆ ಒಂದು ಗಟ್ಟಿ ಅಧ್ಯಕ್ಷರು ಸಿಕ್ಕಿದ್ದಾರೆ. ಅವರ ಬಗ್ಗೆ ಹೆಚ್ಚು ಹೇಳಬಯಸುವುದಿಲ್ಲ. ನಾನು ಒಂದು ಮಾತನ್ನು ಹೇಳಬಯಸ್ತೇನೆ. ನಾವು ಇಷ್ಟು ಮಂದಿ ಇದ್ದರೂ ಅವರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಯಾಕೆಂದರೆ ಅವರ ಪಾದರಸದಂತಹ ವ್ಯಕ್ತಿತ್ವ, ಎಲ್ಲವನ್ನು ನಗುಮುಖದಿಂದಲೇ ಎಲ್ಲರನ್ನು ನಗಿಸುತ್ತಾ ಕೆಲಸ ಮಾಡುವಂತಹ ಚಾಕಚಕ್ಯತೆ ಅವರಲ್ಲಿದೆ. ಅವರಲ್ಲಿ ಇರುವಂತಹ ಲವಲವಿಕೆ ನಮ್ಮೆಲ್ಲರನ್ನು ಸಂಘಟನಾತ್ಮಕವಾಗಿ ಮಾಡಿಸುವಂತಹ ಆ ಒಂದು ಪ್ರೇರಣೆ ನಮಗೆ ಸಿಗ್ತಾ ಇದೆ. ಸೊ ಪಾಸಿಟಿವ್ನೆಸ್ ಯಾವಾಗ ವೈಬ್ರೇಷನ್ ಸಿಗ್ತದೋ ಆವಾಗ ನಾವು ಅವರ ಅನುಪಸ್ಥಿತಿಯನ್ನು ನಾವು ಜ್ಞಾಪಿಸಿಕೊಳ್ತೇವೆ. ಸೊ ಅವರು ಎಲ್ಲರಿಗಿಂತ ಮೊದಲೇ ಯಾವುದೇ ಒಂದು ಮೀಟಿಂಗ್ ಇದ್ದರೆ ಬರ್ತಾರೆ, ಬಂದು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವರು ಪದಗ್ರಹಣ ಮಾಡಿದಂತಹ ಈ ಸಂದರ್ಭದಲ್ಲಿ ಅವರಿಂದ 2 ಮಾತುಗಳನ್ನು ಕೇಳೋಣ. ಈಗ ಅಧ್ಯಕ್ಷರ ಮಾತುಗಳು. ನನ್ನ ಮಾತಿಗಿಂತ ಮುಂಚೆ ಪ್ರಾಂತೀಯ ಕಾರ್ಯದರ್ಶಿಗಳಾದಂಥ ಥಾಮಸ್ ಲೂಕಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಒಂದೆರಡು ಶುಭ ಸೂಚನೆಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಪದಾರ್ಥ ಅದು ಎಷ್ಟು ನಿಮಿಷದಲ್ಲಿ ಮುಗಿಯಿತು ಎಂಬುದಲ್ಲ, ದ ಎಫೆಕ್ಟಿವ್ನೆಸ್ ಆ್ಯಂಡ್ ದ ಸಿಂಪ್ಲಿಸಿಟಿ ಆಫ್ ಇಟ್, ದ ಎಫೆಕ್ಟಿವ್ನೆಸ್ ಆ್ಯಂಡ್ ದ ಸಿಂಪ್ಲಿಸಿಟಿ ಆಫ್ ಇಟ್ ಬೈ Lion Hariprasad Rai. He proved that he himself said, we are not professors to teach. This platform for this installation ceremony is not the time to teach as a professor, but it is to witness the new office bearers and the members of the Lions Club, which is highly appreciated. ಹಾಗೂ ಈ ಕ್ಲಬ್ಬಿನ ಬಗ್ಗೆ ಹೇಳುವ ಒಂದೆರಡು ಮಾತು. ಲಯನ್ಸ್ ಕ್ಲಬ್ ಕಾರ್ಕಳ 56 ವರ್ಷದ ಚರಿತ್ರೆಯಲ್ಲಿ ಆಲ್ರೆಡಿ ದೇ ಹ್ಯಾವ್ ಎ ಆನೆಬಲವನ್ನು ಆಲ್ರೆಡಿ ಅವರಿಗೆ ಬಂದಿದೆ. ಇಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಇನ್ನೊಂದು ಕ್ಲಬ್ಬಿನ ಒಳ್ಳೆ ಪೊಟೆನ್ಷಿಯಲ್ ಇದೆ. ಜ್ಯೋತಿ ರಮೇಶರ ಲಯನ್ ನೇತೃತ್ವದಲ್ಲಿ ಖಂಡಿತವಾಗಿ ಇನ್ನೊಂದು ಉತ್ತಮ ಕ್ಲಬ್ ಆಗಿ ತುಂಬ ಮೆಂಬರ್ಸನ್ನು ಸೇರಿಸಿಕೊಂಡು ಒಳ್ಳೆಯ ಸೇವೆಯನ್ನು ಮಾಡಿ ಅವಕಾಶ ಖಂಡಿತವಾಗಿಯೂ ಕಾರ್ಕಳದಲ್ಲಿ ಇದೆ. ಅದೇ ಥರ ಈ ಕ್ಲಬ್ ಒಳ್ಳೆಯದಾಗಿ ಮೂಡಿಬರಲಿ, ಉತ್ತಮ ಸೇವೆಯನ್ನು ನಡೆಸಲಿ, ಮೆಂಬರ್ಸ್ ಎಲ್ಲ ಜಾಸ್ತಿಯಾಗಿ ಬರಲಿ. ನಾವೆಲ್ಲರೂ ತಮ್ಮೊಂದಿಗಿದ್ದೇವೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಲಾಂಗ್ ಲಿವ್ ಲಯನಿಸಮ್. ಸರ್, ತಮ್ಮ ಪ್ರೋತ್ಸಾಹದಾಯಕ ಮಾತುಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಲಯನ್ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾನೇನು ಹೆಚ್ಚೇನು ಮಾತಾಡಲಿಕ್ಕಿಲ್ಲ, ಎಲ್ಲರೂ ಮಾತಾಡಿ ಆಗಿದೆ. ನಮ್ಮ ಕ್ಲಬ್ಬು ಈಗಾಗಲೇ ಅಂಬೆಗಾಲಿಂದ 4 ವರ್ಷಕ್ಕೆ ಇವತ್ತು ಪಾದಾರ್ಪಣೆಗೈತಾ ಇದೆ. ಲಯನ್ ಚಂದ್ರಾ ಸುವರ್ಣರವರ ಮಾರ್ಗದರ್ಶನದೊಂದಿಗೆ ನಾವು ಈ ಕ್ಲಬ್ಬನ್ನು ಪ್ರಾರಂಭಿಸಿದೆವು ಕಾರ್ಕಳ ಲಯನ್ಸ್ನ ಥ್ರೂವಲ್ಲಿ. ಹಾಗೆ ಇವತ್ತಿನವರೆಗೂ ನಾವು ಸೇವಾ ಚಟುವಟಿಕೆಯಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಇಲ್ಲಿವರೆಗೆ ಬಂದು ನಿಂತಿದ್ದೇವೆ. ಇನ್ನು ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಹರಿಪ್ರಸಾದ್ ರೈ ಸರ್ ಹೇಳಿದರು, 2ನೇ ಅವಧಿಗೆ ಕೂಡ ಅಧ್ಯಕ್ಷರಾಗಬಾರ್ದು ನೀವು ಅಂತ. ಅದಕ್ಕೆ ಇಲ್ಲೆಲ್ಲರೂ ಪ್ರೋತ್ಸಾಹ, ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಒಮ್ಮತದ ಒಪ್ಪಿಗೆಯ ಮೇರೆಗೆ ನನ್ನನ್ನು ಈ ಸಲ ಆಯ್ಕೆ ಮಾಡಿದ್ದಾರೆ. ಬರುಸಲಕ್ಕೆ ನಮ್ಮ ವಿಜಯ್ ಶೆಟ್ಟಿ ಅವರು ನಾನು ಅಧ್ಯಕ್ಷ ಆಗ್ತೇನೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಅವರನ್ನು ನಾನು ಆಯ್ಕೆ ಮಾಡಿದ್ದೇನೆ ಈ ಸಲ. ನಮ್ಮ ಉದ್ದೇಶ ಏನಿಲ್ಲ ಸರ್, ನಾವು ಖಾಲಿ ಸೇವಾ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅನ್ನೋದೊಂದೇ ಉದ್ದೇಶ. ಹಾಗಾಗಿ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯನ್ನು ನಾವು ಜಿಲ್ಲೆಯಲ್ಲಿ ಉತ್ತಮ ರೀತಿಯಂತ ಕಾರ್ಯನಿರ್ವಹಿಸುತ್ತಾ ತಮ್ಮೆಲ್ಲರ ಉತ್ತಮವಾದಂತಹ ಮಾರ್ಗದರ್ಶನ ನಾವು ನಮ್ಮ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯಲ್ಲಿ ಅಳವಡಿಸಿಕೊಳ್ತಾ ನಾವು ಸೇವಾ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು ಸರ್. ಚಿತ್ತವಾಗಿ 2 ಮಾತುಗಳೊಂದಿಗೆ ಅವರ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸಿದ್ದಾರೆ. ಇದೀಗ ಪುಷ್ಪ ಗೌರವ. ದಯವಿಟ್ಟು ನಮ್ಮ ಈ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಬಂದು ಪುಷ್ಪ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲಾಗಿ ಲಯನ್ಸ್ ಕ್ಲಬ್ ಕಾರ್ಕಳ ಅಧ್ಯಕ್ಷರು, ಈ ವರ್ಷ ಮೊನ್ನೆ ಅಧ್ಯಕ್ಷರಾಗಿ ಕಾರ್ಕಳ ಲಯನ್ಸ್ ಕ್ಲಬ್ ಅವರ ಅಧ್ಯಕ್ಷರಾಗಿದ್ದಾರೆ.
ನಿತ್ಯಾನಂದ ಭಂಡಾರಿಯವರು. ಲಯನ್ಸ್ ಕ್ಲಬ್ ಬೆಳ್ಮಣ್, ಲಯನ್ಸ್ ಕ್ಲಬ್ ಬೆಳ್ಮಣ್ ಸೆಂಚುರಿಯಿಂದ ಯಾರಾದರೂ ಬಂದಿದ್ದಾರೆ. ಲಯನ್ಸ್ ಕ್ಲಬ್ ಹೆಬ್ರಿ ಸಿಟಿ, ಲಯನ್ಸ್ ಕ್ಲಬ್ ಬೇತ್ರಿ, ಲಯನ್ಸ್ ಕ್ಲಬ್ ಬಾರ್ಕೂರ್, ಲಯನ್ಸ್ ಕ್ಲಬ್ ಮುನಿಯಾ, ಲಯನ್ಸ್ ಕ್ಲಬ್ಬಿನಲ್ಲಿ ಹಿರಿಯರಾದಂಥ 80 ವರ್ಷ ಪ್ರಾಯದವರು, 84 ಯುವರಾಜ ಅವರ ಆರೋಗ್ಯದ ಗುಟ್ಟು ಏನು ಅಂತ ಹೇಳಿ ನಾನು ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಅಲ್ಲಿ ಅವರು ಯುವಕರನ್ನು ನಾಚಿಸುವಂತಹ ಅವರ ಲವಲವಿಕೆಗೆ ನಾವು ತಲೆ ಬಾಗಲೇಬೇಕು. ಅವರ ಆರೋಗ್ಯದ ಗುಟ್ಟನ್ನು ವಿಚಾರಿಸಿದಾಗ ಅವರು ಒಂದೇ ಮಾತು ಹೇಳಿದ್ರು, ನಾವು ಯಾವಾಗಲೂ ಸಂತೋಷದಲ್ಲಿರಬೇಕು ಅಂತೇಳಿ. ಲಯನ್ಸ್ ಕ್ಲಬ್ ಕೆಂಜೂರು, ಲಯನ್ಸ್ ಕ್ಲಬ್ ಚೇರ್ಕಾಡಿ, ಇವತ್ತು ಪ್ರಾರ್ಥನೆಗೆ ಇದ್ದಂಥ ಸುಷ್ಮಾ ಅವರು ವೇದಿಕೆಗೆ ಬಂದು ಪುಷ್ಪ ಗೌರವವನ್ನು ಸ್ವೀಕರಿಸಬೇಕು. ಕಡಂದಲೆ ಅವರು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಸರ್. ಹುಣಕೂರು, ಕಡಂದಲೆ ಇಲ್ಲ. PG ಆಚಾರ್ಯ ಬಂದಿದ್ದಾರೆ, ಪ್ರಾಯಶಃ ಅವರು ಬನ್ನಿ ಸರ್. ಮಾಜಿ ರೀಜನಲ್ ಚೇರ್ಮನ್ ಗಂಗಾಧರ್ ಸರ್ ಬಂದಿದ್ದಾರೆ. ಮತ್ತೆ ಹಿರಿಯಂಕದ ಬೈಲೂರು ಉದಯ ಹೆಗ್ಡೆ ಸರ್ ಬನ್ನಿ ವೇದಿಕೆಗೆ. ರವಿರಾಜ್ ಹೆಗ್ಡೆ ಅವರು ಬಂದಿದ್ದಾರೆ, ದಯವಿಟ್ಟು ಬನ್ನಿ ಸರ್. ಇನ್ನು ಯಾರಾದರೂ ಉಳಿದು ಹೋಗಿದ್ರು ಪ್ಲೀಸ್ ದಯವಿಟ್ಟು ಬನ್ನಿ. ಗೋಪಿನಾಥ್ ಭಟ್ ಬಂದಿದ್ದಾರೆ, ಡಾಕ್ಟರ್ ರಾಬರ್ಟ್ ಡಿಮೆಲ್ಲೋ ಬಂದಿದ್ದೀರಿ, ಹಿರಿಯರು ಬನ್ನಿ ಸರ್ ವೇದಿಕೆಗೆ. ಕೆನರಾ ಬ್ಯಾಂಕ್ ಮೋಹನ್ ಸರ್ ಇದ್ದಾರೆ, ಅವರು ದಯವಿಟ್ಟು ಬನ್ನಿ. ಪುಷ್ಪ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಮುಗಿಯಲಿದೆ. ಇದೀಗ ಧನ್ಯವಾದ ಸಮರ್ಪಣೆ ನೀಡಲಿದ್ದಾರೆ ನಮ್ಮ ಕಾರ್ಯದರ್ಶಿಗಳು ಲಯನ್ ರಘುನಾಥ್ KS ಇವರು. ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಇತರ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಲಯನ್ ಶ್ರೀಮತಿ ಜ್ಯೋತಿ ರಮೇಶ್ ಇವರಿಗೆ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ತಮ್ಮ ಸಲಹೆ ಸೂಚನೆ ನೀಡಿ ನಡೆಸಿದ ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ಶ್ರೀ ಹರೀಶ್ ಪೂಜಾರಿ ಬೆಳಂಜೆ ಇವರಿಗೂ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ನಮ್ಮ ವಲಯ ಅಧ್ಯಕ್ಷರು ಲಯನ್ ಶಾಕೀರ್ ಹುಸೇನ್ ಇವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಪದಗ್ರಹಣ ಮತ್ತು ಪ್ರಮಾಣವಚನ ಬೋಧಿಸಿ ಹಾರೈಸಿದ ಲಯನ್ ಹರಿಪ್ರಸಾದ್ ರೈ ಇವರಿಗೂ ಧನ್ಯವಾದಗಳು. ಕ್ಯಾಬಿನೆಟ್ ಸೆಕ್ರೆಟರಿ ಗಿರೀಶ್ ರಾವ್ ಹಾಗೂ ಪ್ರಾಂತ್ಯ ಸೆಕ್ರೆಟರಿ ಥೋಮಸ್ ಇವರಿಗೂ ಧನ್ಯವಾದಗಳು. ಡಾಕ್ಟರ್ ಪುನೀತ್ ಇವರಿಗೂ ಕ್ಲಬ್ಬಿನ ವತಿಯಿಂದ ಧನ್ಯವಾದಗಳು. ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇತರ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳು. ಪ್ರಾರ್ಥನೆಗೈದ ಲಯನ್ ಸುಷ್ಮಾ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಹಾಗೂ ನಮ್ಮ ಲಯನ್ಸ್ ಕ್ಲಬ್ಬಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ.